ಪುತ್ತೂರು ಶಾರದೋತ್ಸವ ಮತ್ತು ತಾಯಿ ಶಾರದೆ ವೈಭವದ ಶೋಭಾಯಾತ್ರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬುಡವಾರು ವೃತ್ತದಿಂದ ಆರಂಭಗೊಳ್ಳಿಕ್ಕೆ ಹಲೋ 90ನೇ ವರ್ಷದ ತಾಯಿ ಶಾರದೆಯ ವೈಭವದ ಶೋಭಾಯಾತ್ರೆಯಲ್ಲಿ ನಾವೆಲ್ಲ ಪಾಲ್ಗೊಳ್ಳಿಕ್ಕಿದ್ದೇವೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಶೋಭಾಯಾತ್ರೆ ಇಲ್ಲಿಂದ ಆರಂಭಗೊಳ್ಳಿಕ್ಕಿದೆ. ಬಂದಿರುವಂತಹ ಎಲ್ಲ ಭಗವದ್ ಭಕ್ತರನ್ನ ಅತ್ಯಂತ ಪ್ರೀತಿಯಿಂದ ಬುಡವಾರ್ ವೃತ್ತಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಇದೀ ಕೆಲವೇ ಕ್ಷಣಗಳಲ್ಲಿ ಶೋಭಾಯಾತ್ರೆ ಉದ್ಘಾಟನೆಗೊಳ್ಳಿಕ್ಕಿದೆ. 90 ವರ್ಷಗಳ ಹಿಂದೆ ಪುತ್ತೂರಿಗೆ ಆವರಿಸಿದ ಒಂದು ಮಹಾಮಾರಿಗೆ ಇಲ್ಲಿಯ ಭಕ್ತರು ಮಲೆನಾಡು ದಂಡನಾಯಕ ಉಳ್ಳಾಲ್ತಿ ದೇವಸ್ಥಾನದಲ್ಲಿ ಹೋಗಿ ಪ್ರಾರ್ಥಿಸಿದಾಗ ಉಳ್ಳಾಲ್ತಿ ದೈವವು ಅಭಯದ ನುಡಿಯಲ್ಲಿ ತಿಳಿಸಿದ ಹಾಗೆ ಪುತ್ತೂರಿಗೆ ಮನೆ ಮನೆಗೆ ಸಂಚರಿಸಿ ಭಜಕರು ಭಜನೆಯನ್ನ ಹಾಡಿ ಪ್ರಸಾದವನ್ನು ನೀಡಿದಾಗ ಪುತ್ತೂರಿಗೆ ಬಂದಿರುವಂತಹ ಮಹಾಮಾರಿ ವಾಸಿಯಾದದ್ದು ಇತಿಹಾಸ. ಅಂತಹ ಇತಿಹಾಸದಿಂದ ಆರಂಭಗೊಂಡಿರುವಂತಹ ಪುತ್ತೂರು ಶ್ರೀ ಶಾರದಾ ಭಜನಾ ಮಂದಿರದ 90ನೇ ವರ್ಷದ ವೈಭವದ ಶೋಭಾಯಾತ್ರೆಯನ್ನ ನಾವೆಲ್ಲ ಇವತ್ತು ಕಣ್ತುಂಬಿಸಿಕೊಳ್ಳಿಕ್ಕಿದ್ದೇವೆ. ಕರ್ನಾಟಕದ ಜುಗ್ಗಳಿ ಮೇಳ, ಕಹಳೆ, ಬೆಳ್ಳು ಕುಣಿತ, ಮಹಿಳಾ ವೀರಗಾಸೆ, ವೀರಭದ್ರ ಕುಣಿತ ಈ ಶೋಭಾಯಾತ್ರೆಯಲ್ಲಿ ಇರ್ತದೆ. ಅದೇ ರೀತಿ ಕೇರಳದ ಕೇರಳದ ಸಿಂಗಾರಿ ಕಾವಡಿ, ಪಂದಲಾಟಂ, ತಿರಯಾಟಂ, ಕೇರಳದ ಸಿಂಗಾರಿ ಮೇಳ, ಮಹಿಳಾ ಸಿಂಗಾರಿ ಮೇಳ ಇದೆಲ್ಲವೂ ಕೂಡ ಈ ಶೋಭಾಯಾತ್ರೆಯಲ್ಲಿ ಭಾಗವಹಿಸ್ತಾ ಇದೆ. ఉండే చూడాలి ఎడ్డూరు పిరో మాదిరి ಆಯ್ತಲ್ಲ ಈ ರಡ್ಲೈ ಮಂತು ಕೋಟೆ ರಡ್ಲಿಂಗ್ ಈಗ ಮಾಡ ಹಾಂ ಮಲ್ಲ ಕೋಟೆ చాలా ಅಣ್ಣ ಅಂಚಿ
ರಾಜೇಶ್ ಅವರು, ಕೇರಳ ಕಲಾ ತಂಡದ ಪ್ರಮುಖರಾದಂಥ ರಾಜೇಶ್ ಅವರು, ನೀವು ಸರ್ಕಲ್ಗೆ ಬರಬೇಕು. ಕಲಾ ತಂಡವನ್ನು ಮುಂದೆ ಬಿಡಬೇಡಿ, ಅಲ್ಲೇ. ಒಂದಷ್ಟು ವಾಹನಗಳಿದೆ, ಅದು ಹೋದ ತಕ್ಷಣ ಮಾರ್ಗ ಬ್ಲಾಕ್ ಆಗ್ತದೆ. ನಂತರ ನಿಮಗೆ ಸೂಚನೆಯನ್ನು ಕೊಡ್ತೇವೆ, ಆ ಪ್ರಕಾರವಾಗಿ ಲೈನ್ ಅಪ್ ಮಾಡಬೇಕು. ಅದಕ್ಕಿಂತ ಮೊದಲು ಸೂಚನೆಯನ್ನು ಗಮನಿಸುವುದಕ್ಕಾಗಿ ಎಲ್ಲ ತಂಡದ ಪ್ರಮುಖರು ಇರಬೇಕು. ಆದಷ್ಟು ಹಲೋ ದೇವರಾಜ್ ಅವರು, ಕರ್ನಾಟಕದ ಕಲಾ ತಂಡದ ವ್ಯವಸ್ಥಾಪಕರು, ದಯವಿಟ್ಟು ಮೈಕ್ ಪಾಯಿಂಟ್ ಹತ್ರ ಬರಬೇಕು. ಯಾವುದಾದರೂ ಭಜನಾ ತಂಡಗಳು
ಈಗಾಗಲೇ ಲೈನ್ ಅಪ್ ಆಗಿರದೇ ಇರುವಂತಹ ಭಜನಾ ತಂಡಗಳು ಯಾವುದಾದ್ರೂ ಇದೆ ತಕ್ಷಣ ನಮಗೆ ತಿಳಿಸಬೇಕು. ನಿಮ್ಮನ್ನ ಪುರುಷೋತ್ತಮ್ ಅವರಿಗೆ ನೀವು ರಿಪೋರ್ಟ್ ಮಾಡಬೇಕು. ಯಾವುದಾದ್ರೂ ಭಜನಾ ತಂಡಗಳು ಬಂದು ಲೈನ್ ಅಪ್ ಆಗದೇ ಇದ್ದಲ್ಲಿ ದಯವಿಟ್ಟು ಇಲ್ಲಿ ಪುರುಷೋತ್ತಮ್ ಅವರಿದ್ದಾರೆ, ಅವರಿಗೆ ರಿಪೋರ್ಟ್ ಮಾಡಬೇಕು. ಎರಡು ಸೌಂಡ್ಸ್ ಪಿಕಪ್ಗಳು ನೀವು ಹಿಂದೆ ಇರಬೇಕು. ಅಲ್ಲಿ ಭಜನಾ ಮಂದಿರದ ವಾಹನಗಳ ಹಿಂದೆ ಇರಬೇಕು. ನಿಮಗೆ ನಾವು ಕರೆದ ತಕ್ಷಣ ಬರಬೇಕು. ಇಲ್ಲಿ ಎರಡು ತಂಡಗಳಿಗೆ ನೀವು ಜೋಡಿಸಿಕೊಳ್ಬೇಕು, ಅದನ್ನು ನಾವು ತಿಳಿಸ್ತೇವೆ. ಆಗ ಬಂದ್ರೆ ಆಯ್ತು. ನೀವು ಡ್ರೈವರ್ಗಳು ಇಳಿದು ಈ ಕಡೆ ಬನ್ನಿ. ಸೂಚನೆ ತಿಕ್ಕಿದ ತಕ್ಷಣ ಓಡಿಕೊಂಡು ಹೋಗಿ ಪಿಕಪ್ ಅನ್ನು ತರಬೇಕು. ವಾಕಿ ಟಾಕಿ ಇರುವವರು ನಂಬರ್ 5 ಫ್ರೀಕ್ವೆನ್ಸಿ 5ರಲ್ಲಿ ಇಡಬೇಕು. ಫ್ರೀಕ್ವೆನ್ಸಿ 5ರಲ್ಲಿ ಇಟ್ಕೊಳ್ಳಿ ವಾಕಿ ಟಾಕಿ ಇರುವವರು. ಒಂದು ಸಲ ಎಲ್ಲ ಸ್ವಯಂ ಸೇವಕರು ಅಂತ ಗಮನಿಸಬೇಕು. ಗೌತಮ್ರೆ, ಕಾರ್ಯಕ್ರಮದ ಸಂಪೂರ್ಣ ಜವಾಬ್ದಾರಿಯನ್ನು ಹೊಂದಿರುವಂತಹ ಕಾರ್ಯಕರ್ತರು ದಯವಿಟ್ಟು ಗಮನಿಸಬೇಕು. ನಮ್ಮ ಜೊತೆ ಒಂದಷ್ಟು ಸೂಚನೆಗಳನ್ನು ನೀಡಿದ ಬಳಿಕ ನಾವು ಶೋಭಾಯಾತ್ರೆಯನ್ನು ಆರಂಭಿಸಲಿಕ್ಕಿದ್ದೇವೆ. ಅಲ್ಲಿ ವಾಕಿ ಟಾಕಿ ಫ್ರೀಕ್ವೆನ್ಸಿಯನ್ನು ಸರಿಯಾಗಿ ಎಲ್ಲರೂ ಸೆಟ್ ಮಾಡಿಕೊಳ್ಬೇಕು. ಮಾತೆಲ್ಲ ಒಂಜೆ ಇಡ್ತೀವಿ.
ಯಾರಿಗಾದರೂ ಗೊತ್ತಾಗದಿದ್ರೆ ದಯವಿಟ್ಟು ಗೊತ್ತಿದ್ದವರು ಹೇಳ್ಕೊಡಿ. ಕರಸೇವಕರು ಕೂಡ ಒಂದ್ಸಲ ಇಲ್ಲಿ ಬರಬೇಕು. ಕರಸೇವಕರು ವೀಕ್ಷಕರೇ, ಪುತ್ತೂರಿನ ವೈಭವದ ಶೋಭಾಯಾತ್ರೆ, ಪುತ್ತೂರಿನ ಶಾರದೋತ್ಸವ ಏನು 3 ದಿನಗಳಿಂದ ಆರಂಭಗೊಂಡು ಇವತ್ತಿನ ದಿನ ವೈಭವದ ಶೋಭಾಯಾತ್ರೆಗೆ ಪುತ್ತೂರಿನ ಬಳುವಾರು ವೃತ್ತದಲ್ಲಿ ಒಂದು ಸಕಲ ರೀತಿಯಾದಂತಹ ಸಿದ್ಧತೆಗಳು ಕೂಡ ನಡೆಯುತ್ತಾ ಇರುವಂಥದ್ದು ತಾವು ನೋಡ್ತಾ ಇರಬಹುದು. ಎಲ್ಲಾ ಕಡೆಯೂ ಕೂಡ ಈಗಾಗಲೇ ಅತಿಥಿ ಅಭ್ಯಾಗತರುಗಳು ಈ ಒಂದು ಭವ್ಯ ಶೋಭಾಯಾತ್ರೆಯನ್ನು ಉದ್ಘಾಟಿಸಲಿಕ್ಕೆ, ಚಾಲನೆ ಕೊಡಲಿಕ್ಕೆ ಈಗಾಗಲೇ ನೆರೆದಿರುವಂಥದ್ದು ನಾವು ಕಾಣ್ತಾ ಇದ್ದೇವೆ. ಅನೇಕ ಇವತ್ತು ಕರ್ನಾಟಕ ಆಗಿರ್ಬೋದು, ಕೇರಳ ಆಗಿರ್ಬೋದು, ಸಾಂಪ್ರದಾಯಿಕವಾದಂತಹ ನೃತ್ಯ ಪ್ರಕಾರಗಳು ಹಾಗೂ ಕುಣಿತ ಭಜನೆಗಳ ತಂಡಗಳನ್ನು ಜೊತೆಗೂಡಿಸಿಕೊಂಡು ಈ ಒಂದು ವೈಭವದ ಶೋಭಾಯಾತ್ರೆ ಪುತ್ತೂರು ಬಳುವಾರು ವೃತ್ತದಿಂದ ಆರಂಭಗೊಂಡು ಮುಖ್ಯ ರಸ್ತೆಯಲ್ಲಿ ಸಾಗಿ ಅಲ್ಲಲ್ಲಿ ಬೇರೆ ಎಲ್ಲ ಕಲಾ ಪ್ರಕಾರ ತಂಡಗಳ ಪ್ರದರ್ಶನವೂ ಕೂಡ ನಡೀಲಿಕ್ಕೆ ಇರುವಂಥದ್ದು. ಈಗಾಗಲೇ ಒಂದಷ್ಟು ಹೊತ್ತುಗಳ ಕಾಲ ಮಳೆರಾಯನ್ನು ಕೂಡ ಅಡ್ಡಿಪಡಿಸಿದ್ದು ಇದೀಗ ಈ ಹೊತ್ತಿನಲ್ಲಿ ಎಲ್ಲವೂ ಕೂಡ ನಿವಾರಣೆಗೊಂಡು ಉತ್ತಮವಾದಂತಹ ವಾತಾವರಣ ಕೂಡ ಲಭ್ಯವಾಗಿರುವಂಥದ್ದು. ಹಾಗಾಗಿ ಜನರಲ್ಲಿ ಕೂಡ ಒಂದು ಉತ್ತಮವಾದಂತಹ ಹುರುಪು ಉತ್ಸಾಹದೊಂದಿಗೆ ಈ ವೈಭವದ ಶೋಭಾಯಾತ್ರೆಯಲ್ಲಿ ಪಾಲ್ಗೊಳ್ಳಿಕ್ಕೆ ಇಲ್ಲಿ ಸೇರಿರುವಂಥದ್ದು. ಈಗಾಗಲೇ ಅನೇಕ ಕರ್ನಾಟಕ ಮತ್ತು ಕೇರಳ ಭಾಗದ ಅನೇಕ ಕಲಾ ತಂಡಗಳು ಕೂಡ ಈ ಒಂದು ವೈಭವದ ಶೋಭಾಯಾತ್ರೆಯಲ್ಲಿ ಆಕರ್ಷಣೆಯಾಗಿ ಮೆರುಗು ನೀಡಲಿಕ್ಕೆ ಈಗಾಗಲೇ ಆಗಮಿಸಿರುವಂಥದ್ದು. ಎಲ್ಲ ರೀತಿಯ ಸಕಲ ಸಿದ್ಧತೆಗಳು ಕೂಡ ನಡೆಯುತ್ತಾ ಇದೆ. ಈಗಾಗಲೇ ಮಾತಾಡೋಣ, ಒಂದಷ್ಟು ಇಲ್ಲಿನ ಮುಖಂಡರು ಕೂಡ ಇದ್ದಾರೆ, ಆಯೋಜಕರು ಕೂಡ ಇದ್ದಾರೆ. ಪುತ್ತೂರಿನ ವೈಭವದ ಶೋಭಾಯಾತ್ರೆಯ ಶಾರದೋತ್ಸವ ಸಮಿತಿಯ ಗೌರವಾಧ್ಯಕ್ಷರಾಗಿರುವಂತಹ ಸೀತಾರಾಮರಾಯ ಕೆದಮಡಿಗುತ್ತು ಆಗಿರ್ಬೋದು, ಅಧ್ಯಕ್ಷರಾಗಿರುವಂತಹ PG ಜಗನ್ನಿವಾಸರಾಗಿರ್ಬೋದು, ಎಲ್ಲ ಪದಾಧಿಕಾರಿಗಳು ಕೂಡ ಆಗಿರ್ಬೋದು, ಬೇರೆ ಬೇರೆ ಗಣ್ಯರು ಕೂಡ ಆಗಮಿಸಿದ್ದಾರೆ. ಬನ್ನಿ ಅವರನ್ನು ಕೂಡ ಮಾತಾಡಿಸಿಕೊಂಡು ಬರೋಣ. ಕುಣಿತ ಭಜನೆಯಲ್ಲಿ ಪಾಲ್ಗೊಳ್ತಾರೆ. ಭಕ್ತಿ ಭಾವ ಮತ್ತು ಸಾಂಸ್ಕೃತಿಕವಾದ ಅನಾವರಣದ ಅತ್ಯಂತ ವೈಭವದ ಶೋಭಾಯಾತ್ರೆಯಲ್ಲಿ ನಾವೆಲ್ಲ ಸಂಭ್ರಮದಿಂದ ಗೌರವಾಧ್ಯಕ್ಷರಾಗಿರುವಂತಹ ಸೀತಾರಾಮರಾಯ ಕೆದಮಡಿಗುತ್ತು ಅವರಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ಯಾವ ರೀತಿಯ ಸಿದ್ಧತೆಯಲ್ಲಿ, ಅಂತಿಮವಾದಂತಹ ಸಿದ್ಧತೆಯಲ್ಲಿ ಇದ್ದೀರಾ? ಯಾವ ರೀತಿಯಾಗಿ ನಡೀತಾ ಇದೆ? ನೋಡಿ, ಸಿದ್ಧತೆ ಅಂತ ಹೇಳಿದ್ರೆ ಬೆಳಿಗ್ಗೆ ಮಧ್ಯಾಹ್ನ ಆಗುವಾಗ ನಮಗೆ ಭಾರಿ ಮಳೆಯ ವಾತಾವರಣ ಇತ್ತು. ನಾವಿದು ಜಗನ್ಮಾತೆಯ ಮೇಲೆ ಭಾರ ಹಾಕಿ ಮಾಡುವಂತ ಕಾರ್ಯಕ್ರಮ, ನಮ್ದೇನು ಕಾರ್ಯಕ್ರಮ ಅಲ್ಲ, ಅವಳ ಕಾರ್ಯಕ್ರಮ ಅವಳು ನಡೆಸ್ಕೊಂಡು ಹೋಗ್ತಾರೆ. ಆಗಿರುವಾಗ ಯಾವ ರೀತಿಯ ಸಂದೇಶ ಇದೆ ಅನ್ನೋದು ನಿಮಗೆ ಈಗಲಾಗಲೇ ಗೊತ್ತಾಗ್ತಾ ಉಂಟು. ಯಾವುದೇ ರೀತಿಯ ವ್ಯತ್ಯಾಸ ಇಲ್ಲದೆ ಭಾರಿ ಚಂದದಿಂದ ಶೋಭಾಯಾತ್ರೆ ಇಲ್ಲಿ 5 ನಿಮಿಷದಲ್ಲಿ ಉದ್ಘಾಟನೆಗೊಳ್ಳುತ್ತದೆ. ಏನೂ ವ್ಯತ್ಯಾಸ ಆಗುವುದಿಲ್ಲ. ವರುಣನ ಆಶೀರ್ವಾದ ನಮಗೆ ಒಂದಷ್ಟು ಆತಂಕದಲ್ಲಿ ಇದ್ರು ಅದಲ್ಲ, ನಮಗೆ ಅದು ಧೈರ್ಯ ಇತ್ತು. ಪುತ್ತೂರು ಸೀಮೆಯ ಮಾಲಿಂಗೇಶ್ವರ, ದಂಡನಾಯಕ ಬಲ್ಲಾಳ್ತಿ ಉಳ್ಳಾಲ್ತಿ, ಕಟೀಲು ದುರ್ಗಾ ಪರಮೇಶ್ವರಿ ಇವರ ಆಶೀರ್ವಾದದಲ್ಲಿ ಯಾವುದೇ ತೊಂದರೆ ಆಗುವುದಿಲ್ಲ ಅಂತದ್ದು ಅದು ಯಾವುದು ಆಗಲಿಲ್ಲ. ಭಾರಿ ಚಂದದಿಂದ ಕಾರ್ಯಕ್ರಮ ನಡೀತದೆ, ಏನೂ ಸಂಶಯ ಇಲ್ಲ. ಮುಖ್ಯ ರಸ್ತೆಯಲ್ಲಿ ಸಾಗಿ ಯಾವ ಕಡೆಗೆ? ಮುಖ್ಯ ರಸ್ತೆಯಲ್ಲಿ ಸಾಗಿ ದರ್ಬೆ ವೃತ್ತ ತನಕ ಹೋಗ್ತದೆ. ದರ್ಬೆ ವೃತ್ತೆಯಲ್ಲಿ ಒಂದು ದೊಡ್ಡ ಭಜನಾ ಕಾರ್ಯಕ್ರಮ ನಡೀತದೆ. ಅಲ್ಲಿಂದ ಪರಲಡ್ಕ ಮುಖಾಂತರಾಗಿ ವೆಂಕಟರಮಣ ದೇವಸ್ಥಾನದಲ್ಲಿ ಬಂದು ಜನಸಂಭ್ರಮ ಆಗ್ತದೆ. ಜನರು ಯಾವ ರೀತಿಯಾಗಿ ಜನರು ಸಾಧಾರಣ ನಮಗೆ ಒಂದು 45,000 55,000 ಜನ ಸೇರುವ ನಿರೀಕ್ಷೆ ಇದೆ. ಈಗಾಗಲೇ ಜನರು ಎಲ್ಲ ವೀಕ್ಷಣೆಯಲ್ಲಿ ಇದ್ದಾರೆ. ಲೈಟಿಂಗ್ಸ್ ವ್ಯವಸ್ಥೆಯನ್ನು ಪೇಟೆಯಲ್ಲಿ ಮಾಡಿದ್ದೇವೆ, ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಅಂಚೆ ಕಚೇರಿ ಹತ್ರ ಪ್ರದರ್ಶನ ಇದೆ. ನಂತರ ವೆಂಕಟರಮಣ ದೇವಸ್ಥಾನದ ಪ್ರದರ್ಶನ ನೀಡಬೇಕು. ಅದಾದ ಬಳಿಕ ಹಳೆಯ ಸಂಜೀವ್ ಶೆಟ್ಟಿ ಬಳಿ ಸುದ್ದಿ ಸೆಂಟರ್ಗೆ ಹೋಗುವಂತ ಜಾಗ, ಆ ಜಾಗದಲ್ಲಿ ಪ್ರದರ್ಶನವನ್ನು ನೀಡಬೇಕು. ಆ ನಂತರ ಬಸ್ ನಿಲ್ದಾಣದಲ್ಲಿ ಪ್ರದರ್ಶನವನ್ನು ನೀಡಬೇಕು. ಆ ನಂತರ ಅರುಣ ಚಿತ್ರಮಂದಿರ ಅಲ್ಲಿ ಪ್ರದರ್ಶನ ಇರ್ತದೆ. ನಂತರ ಕಲ್ಲಾರೆಯಲ್ಲಿ ಪ್ರದರ್ಶನ ಇರ್ತದೆ. ಆ ಬಳಿಕ ಹರ್ಷದ ಬಳಿಯಲ್ಲಿ ಒಂದು ವೈಭವದ ಶೋಭಾಯಾತ್ರೆಗೆ ಚಾಲನೆ ಕೊಡಲಿಕ್ಕೆ ಪುತ್ತೂರಿನ ಮಾಜಿ ಶಾಸಕರಾಗಿರುವಂತಹ ಸಂಜೀವ್ ಮಟ್ಟಂದ್ರು ಕೂಡ ನಮ್ಮ ಜೊತೆಗಿದ್ದಾರೆ. ಅವರು ಕೂಡ ಅತ್ಯಂತ ಒಂದು ನಿರೀಕ್ಷೆಯಲ್ಲಿದ್ದಾರೆ ಈ ಒಂದು ವೈಭವದ ಶೋಭಾಯಾತ್ರೆಗೆ ಚಾಲನೆ ಕೊಡಲಿಕ್ಕೆ. ಮಾತಾಡಿಸೋಣ. ಸರ್ ನಮಸ್ತೆ. ಪುತ್ತೂರಿನ ಸಮಸ್ತ ಜನತೆಗೆ ವಿಜಯದಶಮಿ ದಸರಾದ ಶುಭಾಶಯವನ್ನು ಸಲ್ಲಿಸುತ್ತಾ ವೈಭವದ 90ನೇ ವರ್ಷದ ಶಾರದಾ ಮಹೋತ್ಸವ ಇವತ್ತು ಸಮಾಪನಗೊಂಡು ಶೋಭಾಯಾತ್ರೆ ನಮ್ಮ ಪುತ್ತೂರಿನ ಕೇಂದ್ರ ಭಾಗವಾದಂತ ಬಳುವಾರು ಜಂಕ್ಷನ್ನಿಂದ ಆರಂಭ ಆಗ್ತಾ ಇದೆ. ಇದರ ವೈಶಿಷ್ಟ್ಯ ಏನು ಅಂದ್ರೆ ಇವತ್ತು ನಮ್ಮ ಪರಂಪರೆಯನ್ನು ನೆನಪು ಮಾಡುವಂತ ಕೆಲಸ
ಇವತ್ತು ಈ ಒಂದು ವೈಭವದ ಶೋಭಾಯಾತ್ರೆ ಇವತ್ತು ಆಗ್ತಾ ಇದೆ. ಇವತ್ತು ಕರ್ನಾಟಕದ ಬೇರೆ ಬೇರೆ ಕಲಾ ತಂಡಗಳು, ಕೇರಳದ ಕಲಾ ತಂಡಗಳು, ನಮ್ಮ ಪರಂಪರೆಯ ಭಜನೆ ಹೀಗೆ ಸಾಂಸ್ಕೃತಿಕವಾಗಿ ಧಾರ್ಮಿಕವಾಗಿ ಒಂದು ಮಹತ್ವವನ್ನು ಪಡ್ಕೊಂಡು ಇವತ್ತಿನ ಆಧುನಿಕ ಕಾಲದ ಡಿಜೆ ಇರ್ಬೋದು, ಪಟಾಕಿ ಇರ್ಬೋದು, ಇನ್ನು ಇತರ ಆ ಸಂಸ್ಕೃತಿಯಿಂದ ಸ್ವಲ್ಪ ದೂರ ನಿಂತು ಇವತ್ತು ಪಾರಂಪರಿಕವಾದಂಥ ವಿಚಾರಕ್ಕೆ ಒತ್ತು ಕೊಟ್ಟು ಈ ಒಂದು ಶೋಭಾಯಾತ್ರೆ ನಡೀತಾ ಇದೆ. ಈ ಶೋಭಾಯಾತ್ರೆಯ ಮುಖಾಂತರ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಗೆ, ತುಳುನಾಡಿಗೆ ಒಂದು ಸಂದೇಶವನ್ನು ಕೊಡುವಂಥ ಕೆಲಸ ನಮ್ಮ ಈ ಒಂದು ಶೋಭಾಯಾತ್ರೆ ಮತ್ತು ಶಾರದಾ ಮಹೋತ್ಸವದ ತಂಡ, ನಮ್ಮ ಸಮಿತಿಯವರು ಮಾಡ್ತಾ ಇದ್ದಾರೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಸಣ್ಣ ಮಕ್ಕಳ ಕುಣಿತ ಭಜನೆ, ಆ ಭಜನೆಯ ಮುಖಾಂತರ ಭಗವಂತನ ಆರಾಧನೆ, ಅದರ ಒಟ್ಟಿಗೆ ಕಲೆಯನ್ನು ಪ್ರದರ್ಶನ ಮಾಡಿ ಕಲೆಯ ಮುಖಾಂತರ ಭಗವಂತನಿಗೆ ನಮ್ಮ ಆ ಒಂದು ಅರ್ಪಣೆ ಮಾಡುವಂಥ ಕೆಲಸವನ್ನು ಕೂಡ ಇವತ್ತು ಈ ಒಂದು ಶಾರದಾ ಮಹೋತ್ಸವ ಮುಖಾಂತರ ಆಗ್ತಾ ಇದೆ. ಕಳೆದ ಬಾರಿ ನಮ್ಮ ಸೀತಾರಾಮ ರೈ ಅವರ ನೇತೃತ್ವದಲ್ಲಿ, ಈ ಬಾರಿ ಕೂಡ ಸೀತಾರಾಮ ರೈ ಅವರ ಗೌರವಾಧ್ಯಕ್ಷರಾಗಿ ನಮ್ಮ ನಗರಸಭೆಯ ಸದಸ್ಯರಂತ ಜಗನ್ನಿವಾಸ ರಾವ್ ಇವರ ಅಧ್ಯಕ್ಷತೆಯಲ್ಲಿ ನಡೆಯುವಂಥ ಈ ಒಂದು ಶಾರದಾ ಮಹೋತ್ಸವದ ಶೋಭಾಯಾತ್ರೆ ಪುತ್ತೂರು ನಗರಕ್ಕೆ ಮತ್ತು ಪುತ್ತೂರು ತಾಲೂಕಿಗೆ ಒಂದು ವೈಶಿಷ್ಟ್ಯಪೂರ್ಣವಾದಂಥ ಸಂದೇಶವನ್ನು ಕೊಡುವ ಜೊತೆಯಲ್ಲಿ ಧಾರ್ಮಿಕತೆಯನ್ನು ಮತ್ತು ಶಾರದೆಯ ಬಗ್ಗೆ ಭಕ್ತಿ ಭಾವವನ್ನು ಉದ್ದೀಪನಗೊಳಿಸುವಂಥ ಕೆಲಸ ಮಾಡ್ತಾ ಇದೆ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್. ಪುತ್ತೂರು ಶಾರದೋತ್ಸವ ಮತ್ತು ಈ ಒಂದು ಶಾರದಾ ಭಜನಾ ಮಂದಿರದ ಅಧ್ಯಕ್ಷರು ಆಗಿರುವಂತಹ PG ಜಗನ್ನಿವಾಸ ರಾವ್ ನಮ್ಮ ಜೊತೆಗೆ ಇದ್ದಾರೆ. ಅವರು ಈ ಒಂದು ಶೋಭಾಯಾತ್ರೆಯ ಯಾವ ಒಂದು ಸಿದ್ಧತೆಯಲ್ಲಿದ್ದಾರೆ ಮತ್ತು ನಿರೀಕ್ಷೆಯಲ್ಲಿದ್ದಾರೆ ಅಂತ ಮಾತಾಡಿಸೋಣ. ಸರ್ ನಮಸ್ತೆ. ನಮಸ್ತೆ. ಯಾವ ರೀತಿಯ ಸಿದ್ಧತೆಯಲ್ಲಿ, ಅಂತಿಮ ಕ್ಷಣದ ಸಿದ್ಧತೆಯಲ್ಲಿ ಇದ್ದೀರಾ? ಯಾವ ರೀತಿಯಾಗಿ ನಡೆಯಲಿಕ್ಕಿದೆ ಶೋಭಾಯಾತ್ರೆ? ಪುತ್ತೂರು ಶಾರದಾ ಮಂದಿರದ 90ನೇ ವರ್ಷದ ಶಾರದೋತ್ಸವ ಶೋಭಾಯಾತ್ರೆ ಇದು 2ನೇ ಬಾರಿಗೆ ನಾವು ಅತ್ಯಂತ ವಿಜೃಂಭಣೆಯಲ್ಲಿ ಮಾಡ್ತಾಯಿದ್ವಿ. ಈಗ ಬಳುವಾರ ವೃತ್ತದಲ್ಲಿ ಸೇರಿ ಯಾವುದೇ ಪಟಾಕಿ ಮತ್ತು DJ ಇಲ್ಲದೆ ಒಂದು ಪರಿಸರ ಸ್ನೇಹಿಯಾಗಿ ಅದನ್ನು ಮಾಡಬೇಕು ಅಂತ ತುಂಬ ಆಸೆ ಇದೆ. ಹಾಗೆ ಧಾರ್ಮಿಕವಾಗಿ ಭಜನಾ ತಂಡಗಳು ಹಾಗೂ ಕಲಾ ತಂಡಗಳಿಂದ ಮೂಲಕ ವೇದಘೋಷ, ಲಲಿತ ಸಹಸ್ರನಾಮವನ್ನು ಮೊದಲ ಬಾರಿಗೆ ವಾಹನದಲ್ಲಿ ಹೇಳುವಂಥದ್ದು ಮಹಿಳೆಯರಿಂದ, ಅದು ಅತ್ಯಂತ ವಿಶೇಷ ದೇವಿಗೆ. ಅದನ್ನೆಲ್ಲ ಸೇರಿಸಿಕೊಂಡು ಈ ಶೋಭಾಯಾತ್ರೆಯನ್ನು ಮತ್ತು ನಮ್ಮ ಗೌರವಾಧ್ಯಕ್ಷರ ನೇತೃತ್ವದಲ್ಲಿ, ಸಿದ್ದರಾಮ ರೈಗಳ ನೇತೃತ್ವದಲ್ಲಿ ಅತ್ಯಂತ ವೈಭವವಾಗಿ ಕಲಾ ತಂಡಗಳು ಇದನ್ನು ನಡೆಸಿಕೊಡ್ಲಿಕ್ಕಿದೆ. ಹಾಗೂ ಪುತ್ತೂರಿನ ಮತ್ತು ನಾವು ಅತ್ಯಂತ ಸಮಯ ಪಾಲನೆ ತುಂಬ, ಈಗ ನೋಡಿ 6 ಗಂಟೆ ಕೂಡ ಆಗಿಲ್ಲ, ಹೊರಟು ಒಂದು 10:30-11 ಗಂಟೆ ಒಳಗೆ ವಿಸರ್ಜನೆಯನ್ನು ಮಾಡಬೇಕಂತ. ಹೌದು, ಜಲಸ್ತಂಭನ ಅದನ್ನು ಕೂಡ ಅತ್ಯಂತ ವಿಶೇಷ ರೀತಿಯಲ್ಲಿ ಲಿಫ್ಟ್ ಮೂಲಕ ನಾವು ಮಾಡ್ತಾ ಇದ್ದೇವೆ. ಹಾಗೆ ಒಳ್ಳೆ ರೀತಿಯಲ್ಲಿ ಒಂದು ಆಗಬೇಕು, ಎಲ್ಲರಿಗೂ ಒಂದು ಮೆಚ್ಚುವ ರೀತಿಯಲ್ಲಿ ಪ್ರೀತಿ ಮಾಡ್ತಾ ಇದ್ದೇವೆ. ಸರ್, ಕಳೆದ ಬಾರಿ ಈ ಒಂದು ಶೋಭಾಯಾತ್ರೆ ಒಂದು ರೀತಿಯ ವೈಭವತೆಗೆ ಬಂದಿರುವಂಥದ್ದು, ಈ ಬಾರಿ ಅದಕ್ಕಿಂತ ವಿಭಿನ್ನವಾಗಿ ಏನಾದರೂ ಇದೆಯಾ? ವಿಭಿನ್ನ ಅಂದರೆ ಈ ಬಾರಿ ಈ ಟ್ಯಾಬ್ಲೋಗಳನ್ನು ನಿಷೇಧ ಮಾಡಿದ್ದೇವೆ. ಪಟಾಕಿ ಮತ್ತು ಡಿಜೆಯನ್ನು ಮೊದಲೇ ನಾವು ನಿಷೇಧ ಮಾಡಿದ್ದೇವೆ. ಈ ವರ್ಷ ಅದನ್ನು ಕಡ್ಡಾಯವಾಗಿ ನಿಷೇಧ ಮಾಡಿದ್ದೇವೆ. ಅದರ ಬದಲಾಗಿ ಕರ್ನಾಟಕ ಮತ್ತು ಕೇರಳದ ಕಲಾ ತಂಡಗಳು ಮತ್ತೆ ಹೆಚ್ಚು ಭಜನಾ ತಂಡಗಳು, ಕುಣಿತ ಭಜನೆ, ಅದರಲ್ಲಿ ನಮ್ಮ ಪರಂಪರೆ ಸಂಸ್ಕೃತಿ ಬೆಳೀತದೆ. ತುಂಬಾ ತಂಡಗಳಿದೆ, ಧಾರ್ಮಿಕ ಶಿಕ್ಷಣ ಪಡೆಯುವ ಅವರಿಗೊಂದು ಅವಕಾಶ ಆಗ್ತದೆ. ಮತ್ತೆ ಧಾರ್ಮಿಕ ವೇಷವನ್ನು ಧರಿಸುವ, ನವದುರ್ಗಿಯರ ವೇಷ ಧರಿಸುವ ವೇಷಧಾರಿಗಳು ಮಕ್ಕಳು ಇದರಲ್ಲಿ ಭಾಗವಹಿಸ್ತಾರೆ. ಮಕ್ಕಳು, ಮಹಿಳೆಯರು ಧಾರ್ಮಿಕತೆ ಬೆಳೆದರೆ ಖಂಡಿತ ಹಿಂದೂ ಸಮಾಜ ಮತ್ತೆ ಮುಂದುವರಿತದೆ ಅಂತ ನಮ್ಮ ಕಲ್ಪನೆ. ಕುಣಿತ ಭಜನೆಯಲ್ಲಿ ಎಷ್ಟು ತಂಡಗಳು ಮತ್ತು ವಿದ್ಯಾರ್ಥಿಗಳು ಎಷ್ಟಿದ್ದಾರೆ? ಹೆಚ್ಚಿನ ವಿವರಗಳನ್ನು ನಾವು ಅದರ ಸಂಚಾಲಕ ಪುತ್ತೂರಿನ ಬೇರೆ ಬೇರೆ ಧಾರ್ಮಿಕ ಕಾರ್ಯಕ್ರಮಗಳಾದಾಗ ಅದರ ಒಂದು ಮುಂದಾಳತ್ವವನ್ನು ಕೂಡ ವಹಿಸಿಕೊಳ್ಳಿರೋದು ಪುತ್ತೂರಿನ ಮಹಾವೀರ ಆಸ್ಪತ್ರೆಯ ವೈದ್ಯರು ಆಗಿರುವಂತಹ ಧಾರ್ಮಿಕ ಮುಂದಾಳುಗಳಾಗಿರುವಂತಹ ಡಾಕ್ಟರ್ ಸುರೇಶ್ ಪುತ್ತೂರಾಯ ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ. ಅಂತಿಮವಾಗಿ ಪುತ್ತೂರಿನ ವೈಭವದ ಶಾರದೋತ್ಸವದ ವೈಭವದ ಶೋಭಾಯಾತ್ರೆ ಕ್ಷಣಗಣನೆ ಆರಂಭ ಆಗ್ತಾ ಇದೆ. ಯಾವ ರೀತಿಯಾಗಿ ನಡೆಯಲಿಕ್ಕೆ ನಿಮ್ಮ ಎಲ್ಲ ಭಕ್ತರ ನಿರೀಕ್ಷೆಯಂತೆ ಇದೊಂದು ಶೋಭಾಯಾತ್ರೆಯು ಬಹಳ ವಿಭಿನ್ನವಾಗಿ ವೈಭವಯುತವಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಳುವಾರ ವೃತ್ತದಿಂದ ಪ್ರಾರಂಭ ಆಗಲಿಕ್ಕಿದೆ. ಈಗಾಗಲೇ ಅನೇಕ ಭಕ್ತರಲ್ಲಿ ಸೇರಿದ್ದಾರೆ. ಹಾಗೂ ಈ ಕಾರ್ಯಕ್ರಮದಲ್ಲಿ ಮೆರವಣಿಗೆಯಲ್ಲಿ ನಮ್ಮ ಪ್ರದರ್ಶನ ನೀಡಲಿರುವ
ಕುಣಿತ ಭಜನಾ ತಂಡದವರು ಹಾಗೂ ವಿವಿಧ ಕಲಾ ತಂಡಗಳು ಇಲ್ಲಿ ಸೇರಿದ್ದಾರೆ. ಇದೆಲ್ಲವನ್ನು ಬಹಳ ವ್ಯವಸ್ಥಿತವಾಗಿ ನಮ್ಮ ಈ ಒಂದು ಸಮಿತಿಯ ಗೌರವಾಧ್ಯಕ್ಷರಾದ ಸೀತಾರಾಮರಾವ್ ಗಡದಾಡಿಗಳು ಹಾಗೂ ಅಧ್ಯಕ್ಷರಾದ ಶ್ರೀ PG ಜಗನ್ನಿವಾಸರಾವ್ ಮತ್ತು ಅವರ ತಂಡ ಎಲ್ಲ ಸದಸ್ಯರುಗಳು ಸೇರಿ ಬಹಳ ಮುತುವರ್ಜಿಯಿಂದ ಮಾಡಿದ್ದಾರೆ. ಅದಕ್ಕೆಲ್ಲ ಪುತ್ತೂರಿನ ಎಲ್ಲ ಜನರ ಸಹಕಾರ ಸಿಕ್ಕಿದೆ. ನಾವು ಸಹ ಇವರ ಕೆಲಸವನ್ನು ಗಮನಿಸಿ ಇವರಿಗೆ ಸಹ ಸಹಕಾರ ನೀಡಲಿಕ್ಕೆ ಇಲ್ಲಿ ಬಂದು ಸೇರಿಕೊಂಡಿದ್ದೇವೆ. ಶ್ರೀ ದೇವರ ಸೇವೆ ಮಾಡುವಂತಹ ಈ ಒಂದು ಭಾಗ್ಯ ಎಲ್ಲರಿಗೂ ಸಿಗಲಿ. ಪುತ್ತೂರಿನ ಈ ಒಂದು ಶಾರದಾ ಮೆರವಣಿಗೆಯು ಬಹಳ ಉತ್ತಮವಾಗಿ ನಡೆಯಲಿ, ಹೆಸರುವಾಸಿಯಾಗಲಿ, ಹಾಗೆ ಎಲ್ಲರ ಜನರ ಸಹಕಾರ ಸಿಗಲಿ. ನಮಗೆ ದೇವರ ಸಹಕಾರ ಸಹ ಸಿಕ್ಕಿದೆ ಅಂತ ಹೇಳ್ಬೋದು. ಯಾಕೆಂದರೆ ಮಧ್ಯಾಹ್ನ ಮಳೆ ಬರ್ತಾ ಇತ್ತು, ಈಗ ಮಳೆ ಸಹ ಬಿಟ್ಟಿದೆ. ಇಂಥ ಒಂದು ಕಾರ್ಯಕ್ರಮ, ವಿಭಿನ್ನವಾಗಿ ನಡೆಯುವ ಕಾರ್ಯಕ್ರಮ ಮುಂದಕ್ಕೆ ಹಲವು ವರ್ಷಗಳ ಕಾಲ ನಿರಂತರವಾಗಿ ನಡೆಯುತ್ತಾ ದೇವರಲ್ಲಿ ಬೇಡಿಕೊಳ್ತಾ ಇದ್ದೇವೆ. ಚಾಲಕರು ನಮ್ಮ ಜೊತೆಗೂ ನಂತರ ತಕ್ಷಣ ಹೋಗಿ ನೀವು ಜೋಡಿಸಿಕೊಳ್ಬೇಕು. ಅವರ ಒಂದು ಸೌಂಡ್ಸ್ ಮತ್ತು ಲೈಟ್ಸ್ನ ವಾಹನವನ್ನ ಜಾಗವನ್ನ ಬಿಟ್ಟು ಅದರ ಹಿಂದೆ ಇನ್ನು ಈ ಒಂದು ಪುತ್ತೂರು ಶಾರದೋತ್ಸವದ ಶಾರದಾ ಭಜನಾ ಮಂದಿರದ ಕಾರ್ಯದರ್ಶಿಗಳು ಈ ಒಂದು ವೈಭವದ ಶೋಭಾಯಾತ್ರೆ ಆಗಿರ್ಬೋದು, ಏನು ಮೊನ್ನೆಯಿಂದ 8 ದಿನಗಳಿಂದ ನಡೆದಂತಹ ಕಾರ್ಯಕ್ರಮಗಳಾಗಿರ್ಬೋದು, ಇವೆಲ್ಲವನ್ನು ಕೂಡ ಒಂದು ಸಂಘಟನಾತ್ಮಕವಾಗಿ ಜೋಡಿಸಿದಂತಹ ಸಮಿತಿಯ ಕಾರ್ಯದರ್ಶಿಗಳಾಗಿದ್ದಾರೆ. ನಮ್ಮ ಜೊತೆ ಜಯಂತ ಉರ್ಲಾಂಡಿ ಅವರು ನಮ್ಮ ಜೊತೆಗಿದ್ದಾರೆ. ಅವತ್ತು ಕೂಡ ಮಾತಾಡಿಸೋಣ. ಸರ್ ನಮಸ್ತೆ. ಅಂತಿಮವಾಗಿ ಯಾವ ರೀತಿಯಾಗಿ ನಡೀಲಿಕ್ಕೆ ಶೋಭಾಯಾತ್ರೆ ಇವತ್ತು ಮುಗಿಯುತ್ತದೆ, ಶಾರದೋತ್ಸವ ಇವತ್ತು ಮುಗಿಯುವಂಥದ್ದು ಶೋಭಾಯಾತ್ರೆ ಮೂಲಕವಾಗಿ ಯಾವ ರೀತಿಯ ಸಿದ್ಧತೆಯಲ್ಲಿದ್ದಾರೆ ಅಂತಿಮವಾಗಿ? ನಾವು ಸಮಯಕ್ಕೆ ನಾವು ಸಮಯಕ್ಕೆ ಒಂದು ಮಹತ್ವ ಕೊಟ್ಟಿದ್ದೇವೆ. 5 ಗಂಟೆಗೆ ನಾವು ಶಾರದೆಯನ್ನು ಇಲ್ಲಿಗೆ ಮುಟ್ಟಿಸ್ತೇವೆ ಶೋಭಾಯಾತ್ರೆ ಅಂತೇಳಿ. ಅದ್ರ ಒಂದು 5 ನಿಮಿಷ ಲೇಟ್ ಆಗಿದೆ, ಯಾಕಂದ್ರೆ ನಮ್ಮ ಮಾರ್ಗದ ಒಂದು ವ್ಯವಸ್ಥೆ ಯಾವ ರೀತಿ ಉಂಟು, ಎಲ್ಲ ವೆಹಿಕಲ್ ಬಂದಾಗಿ ಬರ್ಲಿಕ್ಕೆ ಆಗುದಿಲ್ಲ ಶಾರದೆನು. ಆದ್ರೂ ಎಲ್ಲ ನಮ್ಮ ಕರಸೇವಕರ ಒಂದು ತಂಡದಿಂದ ಒಂದು ಸ್ವಲ್ಪ ಮಳೆ ಎಲ್ಲ ಬರ್ತಾ ಇತ್ತು, ಆದ್ರೂ ಯಾವುದೇ ಒಂದು ಮಳೆಯನ್ನು ಲೆಕ್ಕಿಸದೆ ಕರಸೇವಕರ ತಂಡ ಒಂದು ಉತ್ತಮವಾದ ಒಂದು ನಮ್ಮ ಅಲಂಕಾರ ಎಲ್ಲವನ್ನು ಒಳ್ಳೆ ರೀತಿಯಲ್ಲಿ ಮಾಡಿದ್ದಾರೆ. ಯಾಕಂದ್ರೆ ನಿನ್ನೆ ರಾತ್ರಿಯಿಂದ ಇವತ್ತು 7:30 ಗಂಟೆವರೆಗೆ ಆ ಒಂದು ಕರಸೇವಕರು ಮಲಗಲಿಲ್ಲ. ಅಲ್ಲಿವರೆಗೆ ಕೆಲಸ ಮಾಡಿ ಆನಂತರ ಬೆಳಿಗ್ಗೆ ಬರೇ ಒಂದು ಅರ್ಧ ಗಂಟೆ ಟೈಮ್ ಅವರು ತಗೊಂಡು ಆನಂತರ ಪೂರ್ತಿ ಈ ತನಕ ಅವರು ನಮ್ಮೊಂದು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದು ನಮ್ಮ ಒಂದು ಭಜನಾ ಮಂದಿರಕ್ಕೆ ಒಂದು ಬೆನ್ನೆಲುಬು ಅಂತ ನಾನು ಮೊನ್ನೆ ಸಹ ಕೂಡ ಹೇಳಿದ್ದೇನೆ, ಇವತ್ತು ಕೂಡ ಅದೇ ರೀತಿ ಹೇಳ್ತಿದ್ದೇನೆ. ಆದ್ದರಿಂದ ಅವರ ಒಂದು ತಂಡದ ಒಂದು ಮುತುವರ್ಜಿಯಿಂದ ಖಂಡಿತವಾಗ್ಲೂ ಈ ಶೋಭಾಯಾತ್ರೆ ಒಳ್ಳೆ ರೀತಿಯಲ್ಲಿ ನಡೆಯಲಿಕ್ಕೆ ಸಾಧ್ಯ ಉಂಟು. ಈಗ ಕುಣಿತ ಭಜನೆಯಲ್ಲಿ ಸಾಕಷ್ಟು ಮಂದಿ ಮಕ್ಕಳು ಕೂಡ ಭಾಗವಹಿಸಿದ್ದಾರೆ, ಅದರ ಬಗ್ಗೆ ಮಾಹಿತಿ ಇದೆ? ಎಷ್ಟು ಮಂದಿ ಭಾಗವಹಿಸ್ತಿದ್ದಾರೆ ಕುಣಿತ ಭಜನೆಯಲ್ಲಿ? ಸಾಧಾರಣ ಅಂದ್ರೆ ಅದರ ಟೀಮಿನ ಶೋಭಾಯಾತ್ರೆ ಸಂಪೂರ್ಣ ಜವಾಬ್ದಾರಿ ನಮ್ಮ ನವೀನ್ ಕೊಲ್ಲಾರ್ ತಗೊಂಡು ಅದರ ಒಂದು 10-40 ಟೀಮು ಭಾಗವಹಿಸ್ತಾರೆ ಅಂತ. ಮೇಲೆ ಸೌಂಡ್ಸ್ ಲೈಟ್ಸ್ ವಾಹನ, ಅದಾದ ಮೇಲೆ ಸಿಂಗಾರಿ ಕಾವಡಿ, ಸೌಂಡ್ಸ್ ಲೈಟ್ಸ್ ವಾಹನ, ಇಲ್ಲಿ ಸಿಂಗಾರಿ ಕಾವಡಿ ಬರ್ತದೆ. ಇಲ್ಲಿ ಇದು ಪಳ್ಳತಡ್ಕ ಅಲ್ವಾ? ಪಳ್ಳತಡ್ಕ ಚೆಂಡೆಯವರ ನಂತರ ಸೌಂಡ್ಸ್ ಲೈಟ್ಸ್ ವಾಹನ ಇಲ್ಲಿ ಬರ್ತದೆ. ಸೌಂಡ್ ಲೈಟ್ ವಾಹನ, ಆನಂತರ ಪಂದಲಾಟಂ, ನೆಕ್ಸ್ಟ್ ಪಂದಲಾಟಂ, ಆನಂತರ ಇನ್ನೊಂದು ಚೆಂಡೆ ವಾಹನ. ಇಲ್ಲಿ ಪಂದಲಾಟಂ ನಂತರ ಮಂಜು ಶ್ರೀ ಪಳ್ಳತಡ್ಕ ಇರಬೇಕು. ಅವರ ನಂತರ ಕಥಕ್ಕಳಿ ಬೋರ್ಡ್, ಕಥಕ್ಕಳಿ, ಅನಂತರ ಸಿಂಗಾರಿ ಕಾವಡಿ ಆದ ಮೇಲೆ ಮಹಿಳಾ ಸಿಂಗಾರಿ ಮೇಳ ನೀವು ಜೋಡಿಸಿಕೊಳ್ಬೇಕು. ಈ ಸೂಚನೆಯನ್ನು ತಾವು ದಯವಿಟ್ಟು ಗಮನಿಸಬೇಕು. ಈಗಾಗಲೇ ನಿಮಗೆ ಲಿಸ್ಟ್ ಅನ್ನು ನೀಡಿದ್ದೇವೆ. ಸಿಂಗಾರಿ ಮೇಳ ಆದ್ಮೇಲೆ ತಿರಯಾಟಂ ಅವರ ಹಿಂದೆ ಹೋಗಬೇಕು. ರಾಜೇಶ್ ಅವರೇ, ತಿರಯಾಟಂ ಹಿಂದೆ ಹೋಗಬೇಕು. ರಾಜೇಶ್ ಅವರು ಇಲ್ಲಿಗೆ ಲಿಸ್ಟ್ ಇದೆಯಲ್ಲ, ಓಕೆ. ಆ ನಂತರ ತಿರಯಾಟಂ ನಂತರ ಚಿಕ್ಕ ಪುಟಾಣಿ ಮಕ್ಕಳ ನವದುರ್ಗೆಯರು, ಗಣಪತಿ, ಶಿವಪಾರ್ವತಿಯರ ವೇಷಭೂಷಣಗಳು ಅಂತ ಮಕ್ಕಳು ಬರ್ತಾರೆ. ಅಲ್ಲಿಯವರೆಗೆ ಸ್ವಯಂ ಸೇವಕರು ಸಂಪೂರ್ಣವಾದಂತಹ ಜವಾಬ್ದಾರಿಯನ್ನು ತಗೊಳ್ತಾರೆ. ಆ ನಂತರ ಕರಸೇವಕರು ಜೋಡಿಸಿಕೊಳ್ಬೇಕು. ಮಕ್ಕಳ
ಮಕ್ಕಳ ನವದುರ್ಗೆಯರು, ಅದಾದ ಮೇಲೆ ವೇದಘೋಷ ಮತ್ತು ಲಲಿತ ಸಹಸ್ರನಾಮದ ವಾಹನ, ಅದಾದ ಬಳಿಕ ವೇದಘೋಷ ಮತ್ತು ಲಲಿತ ಸಹಸ್ರನಾಮದ ವಾಹನ ಆದ ಮೇಲೆ ಸ್ಯಾಕ್ಸೋಫೋನ್ ವಾದನದ ವಾಹನ, ಆ ನಂತರ ಶ್ರೀ ಶಾರದಾ ದೇವಿಯ ರಥ ಬರ್ತದೆ. ಶಾರದಾ ದೇವಿಯ ರಥದ ಬಳಿಕ ಮಾರ್ಗದ ಮಧ್ಯದಲ್ಲಿ, ಅಂದರೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಶೋಭಾಯಾತ್ರೆ ಚಲಿಸುವಾಗ ಆಗುವಂತಹ ಕಸ ಕಡ್ಡಿಗಳ ಹೆಕ್ಕೋದಕ್ಕೆ ಸ್ವಚ್ಛತೆಯ ವಾಹನ ಒಂದು ಬರ್ತದೆ. ಈ ಎಲ್ಲ ವಾಹನಗಳನ್ನು, ಈ ಎಲ್ಲ ರೀತಿಯ ತಂಡಗಳನ್ನು ಜೋಡಿಸಿಕೊಂಡು ಅತ್ಯಂತ ಸುಂದರವಾಗಿ ನಾವು ವೈಭವದ ಶೋಭಾಯಾತ್ರೆಯನ್ನು ಮಾಡಲಿಕ್ಕಿದ್ದೇವೆ. ಸರ್ವ ಬಂಧುಗಳ ಸಹಕಾರವನ್ನು ಯಾಚಿಸ್ತಾ ಇದೀಗ ನಾವು ಶೋಭಾಯಾತ್ರೆಗೆ ಚಾಲನೆಯನ್ನು ನೀಡಲಿಕ್ಕಿದ್ದೇವೆ. ಸ್ವಯಂ ಸೇವಕರು ಕಹಳೆ ತಂಡದೊಬ್ಬರಿಗೆ ಈಗಾಗಲೇ ನೀವು ಜೋಡಿಸಿಕೊಡ್ಬೇಕು ದಯವಿಟ್ಟು. ಒಂದು ನಿಮಿಷ, ಸ್ವಯಂ ಸೇವಕರು 1 ನಿಮಿಷ ಇರಿ. ಉದ್ಘಾಟನೆ ಆದ ತಕ್ಷಣ ಜೋಡಿಸ್ಕೊಳ್ಳಿ. ಸಿಂಗಾರಿ ಕಾವಡಿ ಬೇರೆ, ಸಿಂಗಾರಿ ಮೇಳ ಬೇರೆ. ರಾಜೇಶ್ ಅವರೇ, ಸಿಂಗಾರಿ ಕಾವಡಿಯವರಿಗೆ ಯಾವುದು ಹೇಗೆ ಅಂತ ಗೊತ್ತಾಗ್ಲಿಲ್ಲ ಅಂತೆ. ದಯವಿಟ್ಟು ಒಂದ್ಸಲ ನೀವು ಗಮನಿಸಬೇಕು, ಅದರ ಪ್ರಮುಖರು ಗಮನಿಸಬೇಕು. ಒಂದಷ್ಟು ಕರಸೇವಕರ ದಯವಿಟ್ಟು ಎಲ್ಲ ಅತಿಥಿ ಗಣ್ಯರು ದಯವಿಟ್ಟು ಮುಂದೆ ಬರಬೇಕು. ಸ್ವಯಂ ಸೇವಕರು ಒಂದು ಸಲ ನಾವು ರೌಂಡ್ ಮಾಡಬೇಕು, ಒಂದು ದೊಡ್ಡ ಸರ್ಕಲ್ ಮಾಡಬೇಕು. ಆದಷ್ಟು ದೂರ ನಿಂತ್ಕೊಂಡು ಇಡೀ ಒಂದು ವೈಭವದ ಶೋಭಾಯಾತ್ರೆಯ ಚಾಲನೆಯನ್ನು ನಾವೆಲ್ಲರೂ ನೋಡುವಂತಾಗಬೇಕು ಅನ್ನುವಂಥ ದೃಷ್ಟಿಯಿಂದ ಸ್ವಲ್ಪ ದೂರ ಹೋಗಿ ದೊಡ್ಡ ಸರ್ಕಲ್ ಅನ್ನು ಮಾಡಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಈಗಾಗಲೇ ನಮ್ಮ ಜೊತೆ ಅತಿಥಿ ಗಣ್ಯರು ಸೇರಿಕೊಂಡಿದ್ದಾರೆ. ಉದ್ಘಾಟನೆಯ ಸ್ವರೂಪ ಹೀಗಿದೆ. ಮಹತ್ವಭಾರ ಪುತ್ತೂರಿನ ಒಡೆಯ ಮಹತ್ವಭಾರ ಶ್ರೀ ಮಹಾಲಿಂಗೇಶ್ವರ ದೇವರಿಗೆ ಪುಷ್ಪಾರ್ಚನೆಯನ್ನು ಮಾಡ್ತಾರೆ. ಪುಷ್ಪಾರ್ಚನೆಯನ್ನು ಮಾಡಿದ ಬಳಿಕ ಧ್ವಜಾರೋಹಣ ಆಗ್ತದೆ. ಭಗವಧ್ವಜ ಮೇಲೆ ಹೋದ ಮೇಲೆ ತಾಯಿ ಶಾರದೆಗೆ ಆರತಿ ಆಗ್ತದೆ. ಆರತಿ ಆದ ನಂತರ ಎಲ್ಲ ಕಲಾ ತಂಡಗಳ ಪ್ರದರ್ಶನಕ್ಕೆ ಚಾಲನೆ ಸಿಗ್ತದೆ. ಹೀಗೆ ಉದ್ಘಾಟನೆಯ ಸ್ವರೂಪ ಇದೆ. ಆದಷ್ಟು ಸ್ವಲ್ಪ ದೊಡ್ಡ ರೌಂಡ್ ಅಪ್ ಮಾಡಿಕೊಳ್ಳೋಣ, ದೂರ ಇರುವವರಿಗೂ ಕೂಡ ಕಾಣುವಂತಾಗಬೇಕು ಅನ್ನುವಂಥ ದೃಷ್ಟಿಯಿಂದ ಈಗಾಗಲೇ
ನಮ್ಮ ಜೊತೆ ಈಗಾಗಲೇ ಮಹಾತ್ಮ ಬಾರ ಮಹಾಲಿಂಗೇಶ್ವರ ದೇವರದ ಪ್ರಧಾನ ಅರ್ಚಕರಾದ BS ಭಟ್ ಅವರಿದ್ದಾರೆ. ತಮ್ಮನ್ನ ಉದ್ಘಾಟನೆಯಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಜೊತೆ ಪುತ್ತೂರಿನ ಮಾಜಿ ಶಾಸಕರಾದಂತಹ ಸಂಜೀವ ಮಠಂದೂರ್ ಅವರಿದ್ದಾರೆ. ತಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಜೊತೆ ಡಾಕ್ಟರ್ ಸುರೇಶ್ ಪುತ್ತೂರ ಇದ್ದಾರೆ. ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಚಲಿಲಪ್ಪ ಶೆಟ್ಟಿ ಅವರನ್ನ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತ ಚಂದ್ರಶೇಖರ್ ಅವರನ್ನ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತ ಚಿದಾನಂದ ಬೈಲಾಡಿ ಅವರನ್ನ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತ ನುಡಿಯಾಳು ರವೀಂದ್ರ ರೈಗಳನ್ನ ಸ್ವಾಗತಿಸ್ತಾ ಶ್ರೀಯುತ ರಾಧಾಕೃಷ್ಣ ಬೋರ್ಕರ್ ಅವರಿದ್ದಾರೆ. ತಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತ ಶಿವಕುಮಾರ್ ಅವರನ್ನ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತ ಜೀವಂದರ ಜೈನ್ ಅವರಿದ್ದಾರೆ. ದಯವಿಟ್ಟು ಶ್ರೀಯುತ ಜೀವಂದರ ಜೈನ್ ಅವರು. ಶ್ರೀಯುತ ಅಪ್ಪಯ್ಯ ಮಣಿಯಾನಿ ಅವರನ್ನ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತ ರಾಜೇಶ್ ಬನ್ನೂರ್ ಅವರು. ತಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ. ಈಗ ನಮ್ಮ ಜೊತೆ ಇವತ್ತಿನ ಈ ವೈಭವದ ಶೋಭಾಯಾತ್ರೆಯ ರೂವಾರಿಗಳು ಆಗಿರುವಂತಹ ಕೆದಮಾಡಿ ಮತ್ತು ಸೀತಾರಾಮರೈಗಳು ಹಾಗೂ ಶ್ರೀ ಶಾರದಾ ಭಜನಾ ಮಂದಿರದ ಅಧ್ಯಕ್ಷರಾದಂತಹ PG ಜಗನ್ನಿವಾಸರಾವ್ ಅವರು ಎಲ್ಲ ಅತಿಥಿ ಗಣ್ಯರಿಗೆ ಶಾಲು ಹೊದಿಸಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. 90ನೇ ವರ್ಷದ ಶ್ರೀ ಶಾರದಾ ಭಜನಾ ಮಂದಿರದ ನವರಾತ್ರಿ ಉತ್ಸವ ಶ್ರೀ ಶಾರದೋತ್ಸವ ಹಾಗೂ ಇವತ್ತು ನಡೀತಾ ಇರುವಂತಹ ವೈಭವದ ಶೋಭಾಯಾತ್ರೆ ಇದೀಗ ಉದ್ಘಾಟನೆಗೊಳ್ತಾ ಇದೆ. ಶ್ರೀಯುತ ಕೆದಂಬಾಡಿ ಗುತ್ತು ರತ್ನಾಕರ ರೈಗಳನ್ನು ಕೂಡ ಸ್ವಾಗತಿಸ್ತಾ ಇದ್ದೇವೆ. ಕಾರ್ಯಕ್ರಮದಲ್ಲಿ ನಾವು ಗಮನಿಸದಿದ್ದಲ್ಲಿ ಯಾರಾದರೂ ಪ್ರಮುಖರು ಬಂದಿದ್ರೆ ತಾವು ದಯವಿಟ್ಟು ಮುಂದಕ್ಕೆ ಬರಬೇಕು. ಶ್ರೀಯುತ ಶಿವರಾಮ ರೈಗಳನ್ನ ಸ್ವಾಗತಿಸ್ತಾ ಇದ್ದೇವೆ. ಶ್ರೀಯುತ ಶಿವರಾಮ ಆಳ್ವ, ಶ್ರೀಯುತ ಕರಸೇವಕರ ಅಧ್ಯಕ್ಷರಾದ ಸುಧೀರ್ ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇವೆ. ಸೀತಾರಾಮರಾಯಗಳು, PG ಜಗನ್ನಿವಾಸರಾಯರು, ಹರಿಣಿ ಪುತ್ತೂರಾಯರಿದ್ದಾರೆ. ತಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ. ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇವೆ. ಮತ್ತೊಮ್ಮೆ ಶಾರದಾ ಭಜನಾ ಮಂದಿರದ ಎಲ್ಲ ಸಮಿತಿಯ ಪದಾಧಿಕಾರಿಗಳನ್ನ, ಕರಸೇವಕ ಬಂಧುಗಳನ್ನ ಈ ಒಂದು ವೈಭವದ ಶೋಭಾಯಾತ್ರೆ ನಡೆಸಬೇಕಾದ್ರೆ
ನಿಮ್ಮೆಲ್ಲರ ಸಹಕಾರದಿಂದ, ನಿಮ್ಮೆಲ್ಲರ ಅಭೂತಪೂರ್ವವಾದಂತಹ ಸ್ಪಂದನೆಯಿಂದ ಈ ಕಾರ್ಯಕ್ರಮ ಇವತ್ತು ಸಾಗಿ ಬರ್ತಾ ಇದೆ. ಬಂದಿರುವಂತಹ ಎಲ್ಲ ದೃಶ್ಯ ಮಾಧ್ಯಮ ಮತ್ತು ಪತ್ರಕರ್ತ ಮಿತ್ರರನ್ನ ಕೂಡ ಸ್ವಾಗತಿಸ್ತಾ ಇದ್ದೇವೆ. ಈ ಸಂಪೂರ್ಣವಾದಂತಹ ವೈಭವದ ಶೋಭಾಯಾತ್ರೆ ಸುದ್ದಿ ಟಿವಿಯಲ್ಲಿ ಲೈವ್ ನಡೀತಾ ಇದೆ. ಎಲ್ಲರನ್ನೂ ಕೂಡ ಒಂದೇ ಮಾತಿನಲ್ಲಿ ಸ್ವಾಗತಿಸ್ತಾ ಇದೀಗ ದೇವರಿಗೆ ಮಹತ್ವವಾದ ಮಾಲಿಂಗೇಶ್ವರ ದೇವರಿಗೆ ಶ್ರೀಯುತ ರವೀಂದ್ರನಾಥ ಬಲ್ಲಮಜಲು ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇವೆ. ಶ್ರೀಯುತ ಮುರಳೀಕೃಷ್ಣ ಹಸಂದರ್ಕರ್ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇವೆ. ಈಗ ದೇವರಿಗೆ ಪುಷ್ಪಾರ್ಚನೆಯನ್ನ ಮಾಡಿ ನಂತರ ಧ್ವಜಾರೋಹಣ. ಬಂದಿರುವಂತಹ ಎಲ್ಲ ಅತಿಥಿ ಗಣ್ಯರು ಸೇರಿಕೊಂಡು ದೇವರಿಗೆ ಮಹತ್ವವಾದ ಮಾಲಿಂಗೇಶ್ವರ ದೇವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನ ಗೈಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಮಹತ್ವವಾದ ಮಾಲಿಂಗೇಶ್ವರ ದೇವರಿಗೆ ಪುಷ್ಪಾರ್ಚನೆಯನ್ನ ಗೈಯುವುದರ ಮೂಲಕ ಈ ಒಂದು ಶೋಭಾಯಾತ್ರೆ ಉದ್ಘಾಟನೆಗೊಳ್ತಾ ಇದೆ. ಇದರಿಂದ ಪುತ್ತೂರು ಮಹತ್ವವಾದ ಮಾಲಿಂಗೇಶ್ವರ ದೇವಸ್ಥಾನದ ಪ್ರಧಾನ ಅರ್ಚಕರಾದಂತಹ BS ಭಟ್ ಅವರು ನಮ್ಮ ಜೊತೆ ಇದ್ದಾರೆ. ಎಲ್ಲ ಅತಿಥಿ ಗಣ್ಯರ ಜೊತೆ ಸೇರಿಕೊಂಡು ಭಗವದ್ ಧ್ವಜವನ್ನ ಏರಿಸುವುದರ ಮುಖಾಂತರ ಈ ಒಂದು ಹಿಂದೂ ಸಂಸ್ಕೃತಿಯ ದ್ಯೋತಕವಾದಂತಹ ತಾಯಿ ಶಾರದೆಯ ವೈಭವದ ಶೋಭಾಯಾತ್ರೆಯನ್ನ ಅತ್ಯಂತ ಶ್ರದ್ಧೆ ಮತ್ತು ಭಕ್ತಿಯಿಂದ ನಾವೆಲ್ಲರೂ ಸೇರಿಕೊಂಡು ಧ್ವಜಾರೋಹಣವನ್ನು ಮಾಡುವುದರ ಮುಖಾಂತರ ಉದ್ಘಾಟನೆಗೊಳಿಸ್ತಾ ಇದ್ದೇವೆ. ಈ ಶೋಭಾಯಾತ್ರೆಗೆ ಚಾಲನೆಯನ್ನು ನೀಡ್ತಾ ಇದ್ದೇವೆ. सनातन हिंदू धर्म की बोलो भारत माता की। ಭಗವದ್ ಧ್ವಜ ಆರೋಹಣ ಆಗಿದೆ. ಇದೀಗ ತಾಯಿ ಶಾರದೆಗೆ ಆರತಿ ಆಗ್ತದೆ. ತಾಯಿ ಶಾರದೆಗೆ ಆರತಿಯನ್ನ ಬೆಳಗಿ ನಾವು ಶೋಭಾಯಾತ್ರೆಯನ್ನ ಚಾಲನೆ ಕೊಡ್ತಾ ಇದ್ದೇವೆ. ಬೆಳಗಿನಿಂದಲೇ ನಾವು ಗಮನಿಸಿದ್ದೇವೆ, ಮಳೆ ಬರ್ತಾ ಇತ್ತು. ಈಗ ತಾಯಿ ಶಾರದೆಯ ಜಗನ್ಮಾತೆಯ ವೈಭವದ ಶೋಭಾಯಾತ್ರೆಗೆ ಮಾಲಿಂಗೇಶ್ವರ ದೇವರು ಮತ್ತು ತಾಯಿ ಶಾರದೆ ನಮಗೆ ಅನುಗ್ರಹ ಮಾಡಿದ್ದಾರೆ ಅಂತ ಭಾವಿಸಿಕೊಳ್ಳುತ್ತೇವೆ. ಆ ಅನುಗ್ರಹ ಕೊನೆಯವರು ಹೀಗೆ ಇದ್ರೆ ಅತ್ಯಂತ ವೈಭವದ ಶೋಭಾಯಾತ್ರೆ ಆಗ್ತದೆ ಅನ್ನುವಂಥ ನೆಲೆಯಲ್ಲಿ ತಾಯಿ ಶಾರದೆಗೆ ಈಗ ಆರತಿ ಬೆಳಗಿದ್ದೇವೆ. ಕಲಾಮೇಳಗಳು ಈಗಾಗಲೇ ಸೂಚನೆ ಕೊಟ್ಟಿರುವಂತಹ ಕಲಾಮೇಳಗಳು ಅಲ್ಲೇ ತಮ್ಮ ಪ್ರದರ್ಶನವನ್ನ ಪ್ರಾರಂಭ ಮಾಡಬೇಕು. ಅಲ್ಲೇ ತಮ್ಮ ಪ್ರದರ್ಶನಕ್ಕೆ ಚಾಲನೆ ನೀಡಬಹುದು. ಅದೇ ರೀತಿ ಈಗಾಗಲೇ ಪುತ್ತೂರು ಶಾರದಾ ಭಜನಾ ಮಂದಿರದ 90 ವರ್ಷಗಳ ಇತಿಹಾಸವನ್ನು ಹೊಂದಿರುವ ಪುತ್ತೂರು ಶಾರದಾ ಭಜನಾ ಮಂದಿರದ 90ನೇ ವರ್ಷದ ಶಾರದಾ ದೇವಿಯ ವೈಭವದ ಶೋಭಾಯಾತ್ರೆ ಕರ್ನಾಟಕ ಮತ್ತು ಕೇರಳದ ಕಲಾ ತಂಡಗಳ ಅತ್ಯದ್ಭುತವಾದಂತಹ ಪ್ರದರ್ಶನದೊಂದಿಗೆ ಆರಂಭಗೊಳ್ತಾ ಇದೆ. ನಾವೆಲ್ಲರೂ ಕೂಡ ಶೋಭಾಯಾತ್ರೆಯಲ್ಲಿ ಚಲಿಸಬೇಕು. ಈಗಾಗಲೇ ಸೂಚನೆಯನ್ನು ಕೊಟ್ಟಿರುವ ಹಾಗೆ ತಂಡಗಳನ್ನು ಜೋಡಿಸಲಾಗಿದೆ. ಅದ್ ಪ್ರಕಾರವಾಗಿ ಹೋಗಬೇಕು. ಕಲಾ ತಂಡಗಳಿಗೆ ಸೌಂಡ್ಸ್ ಮತ್ತು ಲೈಟ್ನ ವ್ಯವಸ್ಥೆಯನ್ನು ಮಾಡಿರುವಂತಹ 2 ತಂಡದ 2 ಸೌಂಡ್ಸ್ ಲೈಟ್ಸ್ ವಾಹನದ ಚಾಲಕರು ತಮ್ಮ ವಾಹನದಲ್ಲಿ ಕೂತ್ಕೊಳ್ಬೇಕು. ಈಗ ಈ ಸೌಂಡ್ಸ್ ವಾಹನ ನಾನು ಅನೌನ್ಸ್ ಮಾಡ್ತಾ ಇರುವಂತಹ ವಾಹನ ಭಜನೆಗೆ ಆಗಿ ಮುಂದಕ್ಕೆ ಹೋಗ್ತದೆ. ಮತ್ತೆ ಯಾವುದೇ ಸೂಚನೆಗಳು ನಿಮಗೆ ಸಿಗೋದಿಲ್ಲ. ಯಾವುದಾದರೂ ಗೊಂದಲಗಳಿದ್ರೆ ದಯವಿಟ್ಟು ನಮಗೆ ತಿಳಿಸಬೇಕು. ಈಗಾಗಲೇ ಸೂಚನೆ ಕೊಟ್ಟಿರುವಂತಹ ಪೇಪರ್ಸ್ ಒಂದಷ್ಟು ನನ್ನಲ್ಲಿದೆ. ಯಾರಿಗಾದರೂ ಬೇಕಾದರೆ ನೀವು ಈ ತಂಡಗಳು ಹೇಗೆ ಜೋಡಿಸಿಕೊಂಡಿದೆ ಅನ್ನೋದನ್ನು ತಿಳಿದುಕೊಳ್ಳುವುದಕ್ಕಾಗಿ ನನ್ನನ್ನು ಸಂಪರ್ಕ ಮಾಡಬಹುದು. ಈಗ ಕೆಲವೇ ಕ್ಷಣಗಳಲ್ಲಿ ಅನೌನ್ಸ್ಮೆಂಟ್ ವಾಹನ ಮುಂದೆ ಹೋಗ್ತದೆ. ಸೂಚನೆಗಳಿರೋದಿಲ್ಲ. ಈಗಾಗಲೇ ಸೂಚಿಸಿರುವಂತೆ ಕಲಾ ತಂಡಗಳೊಂದಿಗೆ ಸೌಂಡ್ಸ್ ಮತ್ತು ಲೈಟ್ಸ್ ವಾಹನ ಜೋಡಿಸಿಕೊಳ್ಳಬೇಕು. ಮತ್ತು ಯಾರಿಗೂ ಯಾವುದೇ ಡಿಸ್ಟರ್ಬೆನ್ಸ್ ಆಗದಾಗೆ, ತೊಂದರೆಗಳಾಗದಾಗೆ ನಾವು ನಮ್ಮ ತಂಡದ ಪ್ರದರ್ಶನವನ್ನು ನೀಡ್ತಾ ಹೋಗ್ಬೇಕು. ನಿಮಗೆ
ಗೈಡ್ ಮಾಡುವುದಕ್ಕೆ, ನಿಮ್ಮನ್ನ ನಿಯಂತ್ರಿಸುವುದಕ್ಕೆ ನಿಮ್ಮ ತಂಡದ ಜೊತೆ ಒಬ್ಬರು ಇರ್ತಾರೆ. ಅವರನ್ನ ವಾಕಿ ಟಾಕಿ ಮುಖಾಂತರ ಸಂಪರ್ಕಿಸೋದಕ್ಕೆ 7 ಜನ ಇರ್ತಾರೆ. ಅವರನ್ನ ಸಂಪರ್ಕಿಸೋದಕ್ಕೆ ನಾವಿರ್ತೇವೆ. ಆದ್ರಿಂದ ಯಾವುದೇ ಗೊಂದಲಗಳ ಆಗದ ಹಾಗೆ, ಯಾವುದೇ ನಡುವೆ ಅಂತರಗಳು ಉಳಿಯದ ಹಾಗೆ ಅತ್ಯಂತ ಸಂಭ್ರಮ, ಭಕ್ತಿ ಮತ್ತು ಶ್ರದ್ಧೆಯಿಂದ ವೈಭವದಿಂದ ಸಾಕುವಂತಹ ಈ ಶಾರದೆಯ ಶೋಭಾಯಾತ್ರೆಯಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಳ್ಳಬೇಕು. ಸಮಯಕ್ಕೆ ಸರಿಯಾಗಿ ನಾವು ಶೋಭಾಯಾತ್ರೆಯನ್ನು ಮುಗಿಸುವವರಿದ್ದೇವೆ. ಅದಕ್ಕಾಗಿ ಸೂಚಿಸಿದ 12 ಸ್ಥಳಗಳಲ್ಲಿ ಮಾತ್ರ ನೀವು ನಿಮ್ಮ ಪ್ರದರ್ಶನವನ್ನು ನೀಡಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಎಲ್ಲ ಸ್ವಯಂ ಸೇವಕರು ಮೊದಲ ಎಂಡೋವರ್ ಹತ್ತಿರ 2 ಸ್ವಯಂ ಸೇವಕರು ಹೋಗಬೇಕು. ನಿಮಗೆ ಒಂದು ವಾಕಿ ಟಾಕಿ ನಿಮ್ಮ ಹತ್ರ ಇರಬೇಕು. ಎಂಡೋವರ್ ಹತ್ರ ಹೋಗುವಂತಹ ಸ್ವಯಂ ಸೇವಕರು ನಿಮ್ಮ ವಾಕಿ ಟಾಕಿ ಇರಬೇಕು ನಿಮ್ಮ ಹತ್ರ. ನಿಮಗೆ ಯಾವುದೇ ಸೂಚನೆಗಳು ಬಂದಲ್ಲಿ ನೀವು ನಿಲ್ಲಬೇಕು ಅಥವಾ ಹೋಗಬೇಕು. ಈ 2 ಮಾತ್ರ ನೀವು ಮಾಡಬೇಕಾದದ್ದು. ಯಾವುದೇ ವಾಹನಗಳು ನಿಮ್ಮ ಎದುರು ಸೇರಿಕೊಳ್ಳದಾಗೆ ಗಮನ ಹರಿಸಬೇಕು. ಏನಾದರೂ ತೊಂದರೆಗಳಿದ್ರೆ ದಯವಿಟ್ಟು ಸಂಘಟಕರಿಗೆ ತಿಳಿಸಬೇಕು. ಈಗ ಸೌಂಡ್ ವಾಹನ ಭಜನಾ ತಂಡದವನ್ನು ಜೋಡಿಸಿಕೊಳ್ಳಿಕ್ಕಾಗಿ ನೀವು ಮುಂದೆ ಹೋಗಬೇಕು. ಮತ್ತೊಮ್ಮೆ ಬಂದಿರುವಂತಹ ಎಲ್ಲ ಭಗವದ್ ಭಕ್ತರಿಗೆ, ಕಲಾಭಿಮಾನಿಗಳಿಗೆ 90ನೇ ವರ್ಷದ ತಾಯಿ ಶಾರದೆಯ ವೈಭವದ ಶೋಭಾಯಾತ್ರೆಗೆ ಅತ್ಯಂತ ಪ್ರೀತಿಯ ಸ್ವಾಗತವನ್ನು ಶ್ರೀ ಶಾರದಾ ಭಜನಾ ಮಂದಿರ ಪುತ್ತೂರು ಇದರ ವತಿಯಿಂದ ನೀಡ್ತಾ ಇದ್ದೇವೆ. ಇದೀಗ ಎಲ್ಲ ಕಲಾ ತಂಡಗಳು ತಮ್ಮ ಪ್ರದರ್ಶನವನ್ನು ಆರಂಭಿಸಬೇಕು ಅಂತ ಈ ಮೂಲಕ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ. ಧನ್ಯವಾದಗಳು.
ಆಶೀರ್ವಾದ ಆಶೀರ್ವಾದ ಆಶೀರ್ವಾದ್ 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 ಆಶೀರ್ವಾದ 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 ಜನಸಾಮಾನ್ಯರ ನಂಬಿಕೆಯ ಪ್ರತಿಬಿಂಬ. ಉಳಿತಾಯ ಯೋಜನೆಯೊಂದಿಗೆ ಅದೃಷ್ಟದ ಭರವಸೆ. ಹಿಂದೆ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಿ. Dr. M.V. Shetty Institutions, Mangalore. Education with the introduction of innovative and modern curricula. Dr. M.V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M.V. Shetty Institutions, Kavur Road, Vidyanagar, Mangaluru, Karnataka. 57. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಎಲ್ ಆಚಾರ್ಯ ಜ್ಯುವೆಲರ್ಸ್.
ಹರಿಸ್ಮರಣೆ ಕರುಣಿಸೋ ಶ್ರೀರಾಮ ದರ್ಶನ ಭಾಗ್ಯ ಕರುಣಿಸೋ ಬುದ್ಧಿರ್ಬಲ ಧೈರ್ಯಗಳ ನಿರ್ಭಯತ್ವ ಆರೋಗ್ಯ ವಾಕ್ಪಟುತ್ವ ಹರಿಸ್ಮರಣೆ ಬಲಧಾಮ ಹನುಮಂತ ಯಮ ರಕ್ಷಿಸೋ ರಾಮ ವಿರೋಧಿಗಳನ್ನು
எம்மா நீரெடுத்து பூத்து திரெடுத்து பாறையம்மா கேட்டு என்ன தேத்து ஈத்த என்பதிக்கும் முத்திர கவிக்கும் நிச்சயம் பதில் சொல்லணும் மயில் ஆகுயில பூங்குயில தேடி வந்து கேடு ஒன்னமான இட தேடி வரும் நாடு என்ற நாடு
ನನ್ನ ಆಯ್ಕೆ ಆಶೀರ್ವಾದ. 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 ಜನಸಾಮಾನ್ಯರ ನಂಬಿಕೆಯ ಪ್ರತಿಬಿಂಬ ಉಳಿತಾಯ ಯೋಜನೆಯೊಂದಿಗೆ ಅದೃಷ್ಟದ ಭರವಸೆ. ಹಿಂದೆ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಿ. Dr. M.V. Shetty Institutions, Mangaluru. Empowering dreams and achieving greatness since 1985. Dr. M.V. Shetty College pride imparting of holistic education and adoption of global higher education practices with the support of creative and dedicated staff. First private college in Karnataka offering diverse healthcare programs, offers you multiple of courses. Dr. M.V. Shetty in Dr. M.V. Shetty 0824-248. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.
Thank you.
రాజమండ్రి రాగమంజరి మాయమ్మ పేరు తలవనోళ్ళు వేరు మెసిరి కళాకారుల ఫ్యామిలీ మరి ఏ గచ్చ కడితే నిద్రపోదు నిండు రాత్రి కుర్చీని మాట్లాడండి.
దానికేమో మరి దానికేమో మేకలిస్తివి, మరి నాకేమో సన్న బియ్యంను కలిస్తివి. మేకలేమో వందలుగా మందలుగా పెరిగిపాయ, నాకిచ్చిన నూకలేమో ఒక్క పూట కరిగిపాయ. ఆడపచ్చగాళ్ళ తూకాలిస్తివి, మరి నాకేమో చుక్కగళ్ళతో కలిస్తివి. దాని చెవిలో తూకాలేమో తగా మెరిసిపాయ, నాకు పట్టిన కోపలేమో కీలికలై తిరిగిపాయ. ఏ రసిక రాజువో మరి నా దాసు బాబంటితో ఎప్పుడింత కిరికిరి. ఏ రసిక రాజువో మరి నా దాసు బాబంటితో ఎప్పుడింత కిరికిరి.
ರಶ್ಮಿತಾ ಪ್ರಭಾಪೂರ ಮಜ್ಜತ್ಕಾಮೇಶ ಮಾನಸ ಅನಾಕರಿತ ಸಾದೃಶ್ಯ ಶುಭಕಾಶಿ ವಿನಾಶಿತ ಕಾಮೇಶ ಪಂಥ ಮಾಧವ್ಯ ಗೋತ್ರಶ್ರೀ ಬನ್ನಿ
ನನ್ನ ಆಯ್ಕೆ ಆಶೀರ್ವಾದ. 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 ಜನಸಾಮಾನ್ಯರ ನಂಬಿಕೆಯ ಪ್ರತಿಬಿಂಬ ಉಳಿತಾಯ ಯೋಜನೆಯೊಂದಿಗೆ ಅದೃಷ್ಟದ ಭರವಸೆ. ಹಿಂದೆ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಿ. Dr. M. V. Shetty Institutions, Mangaluru. Empowering dreams and achieving greatness since 1985. Dr. M. V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs offers you multiple of courses. Dr. M. V. Shetty Institutions is a nurturing ground for Kavur Road, Vidyanagar, Mangaluru, Karnataka. ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬ ಚೆನ್ನಾಗಿದೆ. ಇಟ್ ಲುಕ್ ರಿಯಲಿ ಗುಡ್ ಆನ್ ಯು. ಅಮ್ಮ, ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.
ಈ ಸಾಂಗ್
ಮಕ್ಕಳು ಬಂದನ ಪೂಜಿ
ಅಷ್ಟೊಂದು ನೀವು ಶರತ್
ಐನಿತ್ತು ಏನಾದ್ರು ಕೈಯೆಲ್ಲ ಹೋಗಿತ್ತು. ಇದೆಲ್ಲ ಇಷ್ಟ ಬನ್ನಿ. ನನ್ನ ಆಯ್ಕೆ ಆಶೀರ್ವಾದ. 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 ಜನಸಾಮಾನ್ಯರ ನಂಬಿಕೆಯ ಪ್ರತಿಬಿಂಬ ಉಳಿತಾಯ ಯೋಜನೆಯೊಂದಿಗೆ ಅದೃಷ್ಟದ ಭರವಸೆ. ಹಿಂದೆ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಿ. Of 38 years, it undertook path-breaking initiatives in Indian height of creative and dedicated
Dr. M.V. Shetty Institutions, Kavur Road, Vidyanagar, Mangaluru, Karnataka. ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬ ಚೆನ್ನಾಗಿದೆ. ಇಟ್ ವಿಲ್ ಲುಕ್ ರಿಯಲಿ ಗುಡ್ ಆನ್ ಯು. ಅಮ್ಮ, ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಎಲ್ ಆಚಾರ್ಯ ಜುವೆಲ್ಲರ್ಸ್.
பழனிமலை முருகனே பாலசுப்பிரமணியனே பால் காவடி ஆடி வராமே முருகாவே பால் காவடி ஆடி வராமே முருகாவே பழனிமலை முருகனே பாலசுப்பிரமணியனே பால் காவடி ஆடி வராமே பழனியிலே காவடி ஆட்டம் தேவசே
പുലരിമഴ കടമിഴിയിൽ കമലത പുലരിമഴ പൂഞ്ചൊടിയിൽ പുന്നാരം കടമുടിയിൽ കമലതലം കവിളിണയിൽ സിന്ദൂരം മഴ നടന്നാൽ പുലരിമഴ പൂഞ്ചൊടിയിൽ പുന്നാരം കമ്മലിടും സഖിമാര എന്നോട് തടഞ്ഞു കടമുടിയിൽ കമലതലം കടമുടിയിൽ കമലതലം കവിളിണയിൽ സിന്ദൂരം മഴ നടന്നാൽ പുലരിമഴ പൂഞ്ചൊടിയിൽ പുന്നാരം
ಲೋಕನಾಥ
ಆಶೆ ಉಡುಪಾಯರು ಪುತ್ತೂರಿನಲ್ಲಿ ಶಾರದಾ ಭಜನಾ ಮಂದಿರದ ಶಾರದೋತ್ಸವದ ಈ ಒಂದು ಶಾರದಾ ವಿಸರ್ಜನೆಯ ಮೆರವಣಿಗೆ ಇವತ್ತಿನ ದಿವಸ ಏನು ನಡೆದಿದೆ ಇದು ಬಹಳಷ್ಟು ಒಳ್ಳೆಯ ರೀತಿಯಲ್ಲಿ ನಡೆದಿದೆ ಅಂತ ಹೇಳಲಿಕ್ಕೆ ಅತ್ಯಂತ ಸಂತಸ ಆಗ್ತದೆ. ಯಾಕೆಂತ ಕೇಳಿದರೆ ಯಾವುದೇ ಒಂದು ಧಾರ್ಮಿಕ ಕಾರ್ಯಕ್ರಮದ ಒಂದು ಮೆರವಣಿಗೆ ಯಾವ ರೀತಿಯಾಗಿ ಇರಬೇಕು ಅಂತ ಹೇಳುವುದಕ್ಕೆ ಶಾರದಾ ಭಜನಾ ಮಂದಿರದ ಈ ಒಂದು ನಿಮಜ್ಜನ ಮಹೋತ್ಸವದ ಈ ಒಂದು ವೈಭವೋಪೇತವಾದಂತಹ ಮೆರವಣಿಗೆ ಹೇಳುವಂಥದ್ದು ಆದರ್ಶವಾಗಿದೆ. ಇದನ್ನು ನೋಡಿ ನಾವು ಕಲಿಯುವಂಥದ್ದು ಸುಮಾರಷ್ಟು ವಿಷಯಗಳಿವೆ. ಯಾವುದೇ ಒಂದು ರೀತಿಯಾದಂತಹ ಅವರು ಮೊನ್ನೆಯಿಂದ ಎಲ್ಲ ಪೇಪರಲ್ಲಿ ಅದೇ ರೀತಿಯಾಗಿ ಎಲ್ಲ ಸಭೆಗಳಲ್ಲೂ ಕೂಡ ಹೇಳಿದ್ದಾರೆ, ಯಾವುದೇ ರೀತಿಯಾದಂತಹ DJ ಅಥವಾ ಪಟಾಕಿ ಇತ್ಯಾದಿಗಳಿಗೆ ಅವಕಾಶ ಇಲ್ಲ ಅಂತ ಹೇಳಿ ನಮ್ಮ ಸಂಸ್ಕೃತಿಯನ್ನು ಉಳಿಸುವಲ್ಲಿ ಇದೊಂದು ಮಹತ್ತರವಾದಂತಹ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಇದು ಎಲ್ಲರಿಗೂ ಕೂಡ ಆದರ್ಶ ಆಗಲಿ. ಇನ್ನು ಬರುವಂತಹ ಎಲ್ಲ ಮಹೋತ್ಸವಗಳು ಇದಕ್ಕಿಂತ ಒಳ್ಳೆಯ ರೀತಿಯಲ್ಲಿ ವಿಜೃಂಭಣೆಯಿಂದ ಆಗುವಂತೆ ಶಾರದಾ ಮಾತೆ ನಮಗೆಲ್ಲರಿಗೂ ಕೂಡ ಅನುಗ್ರಹ ಮಾಡಲಿ. ಅದೇ ರೀತಿಯಾಗಿ ಮುಂದಕ್ಕೆ ಯಾವುದೆಲ್ಲ ಕಾರ್ಯಕ್ರಮಗಳಿದೆ, ಶಾರದಾ ಭಜನಾ ಮಂದಿರದ ಪುನರ್ನಿರ್ಮಾಣ ಇರಬಹುದು, ಎಲ್ಲವನ್ನು ಕೂಡ ಇನ್ನಷ್ಟು ವೈಭವೋಪೇತವಾಗಿ ಈ ಪುತ್ತೂರಿನಲ್ಲಿಯೇ ಪುತ್ತೂರು ಮಾತ್ರ ಅಲ್ಲ, ಹೇಗೆ ಪುತ್ತೂರಿನ ಮಹಾಲಿಂಗೇಶ್ವರ ದೇವರ ಜಾತ್ರಾ ಮಹೋತ್ಸವ ಹೇಳುವಂಥದ್ದು ಹತ್ತೂರಿನಲ್ಲಿ ಪ್ರಸಿದ್ಧಿಯನ್ನು ಪಡೆದಿದೆಯೋ ಅದೇ ರೀತಿಯಾಗಿ ಶಾರದಾ ಭಜನಾ ಮಂದಿರದ ಈ ಶಾರದೋತ್ಸವ ಎಲ್ಲ ಕಡೆಯೂ ಕೂಡ ಅದು ಪ್ರಸಿದ್ಧಿಯನ್ನು ಪಡೆದು ಒಳ್ಳೆಯ ರೀತಿಯಲ್ಲಿ ಇನ್ನಷ್ಟು ವೈಭವೋಪೇತವಾಗಿ ಆಚರಣೆ ಮಾಡುವಂತಹ ಸುಯೋಗವನ್ನು ಶಾರದಾ ಮಾತೆ ನಮಗೆಲ್ಲರಿಗೂ ಕೂಡ ಅನುಗ್ರಹ ಮಾಡಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಆಶಿಸ್ತೇನೆ.
ஏறெடுத்து பார்த்து எம்மா நீரெடுத்து பூத்து சீரெடுத்து பார எம்மா சேர்த்து என்ன தேத்து முத்தையம்பதிக்கும் முத்திர கவிக்கும் நிச்சயம்பதில் சேரணும் மயில் ஆங்குயில பூங்குயில தேடி
இங்கும் அங்கும் பூசி வரும் எழிலிருக்கும் வரசி குடியிருப்போம் குடித்திரியே கொஞ்சி கிடப்போம் அடிதடி நகசல் இடத்தேடி வரும் நாடு எந்த நாடு முத்து முத்து கண்ணாத நாசு
ಸೈಡ್ ಹೋಗ್ಬೋದಾ? ಈಚೆ ಸೈಡ್ ಬನ್ನಿ. நீ தைப்பூய காவடிக்கு கூட வா பெண்ணிகள் போல நேரும் தங்க வேலா நீ தைப்பூய காவடிக்கு கூட வா
ಶಾರದೋತ್ಸವದ ವೈಭವದ ಶೋಭಾಯಾತ್ರೆಗೆ ಈಗಾಗಲೇ ಮಾಜಿ ಸಂಸದ ಇಂದಿನ ಒಂದು ಶೋಭಾಯಾತ್ರೆಯ ಸಂದರ್ಭದಲ್ಲೂ ಕೂಡ ಶೋಭಾಯಾತ್ರೆಗೆ ಚಾಲನೆ ನೀಡಿರತಕ್ಕಂತಹ ಮಾಜಿ ಸಂಸದರಾಗಿರುವ ನಳಿನ್ ಕುಮಾರ್ ಕಟೀಲ್ ಅವರು ಭೇಟಿ ನೀಡಿದ್ದಾರೆ. ಅವರು ಈ ಒಂದು ಶೋಭಾಯಾತ್ರೆ ಪುತ್ತೂರು ದಸರಾದ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳೋಣ. ಶರ್ಮಾ, ಕಳೆದ 90 ವರ್ಷಗಳಿಂದ ಪುತ್ತೂರಿನ ಶಾರದಾ ಮಹೋತ್ಸವ ನಡೀತಾ ಇದೆ. ಬಹಳ ನಮ್ಮ ಜಿಲ್ಲೆಯ ಹಿರಿತನದ ಶಾರದೆ ಇದು. ಅದರದ್ದೇ ಆಗಿರ್ತಕ್ಕಂತಹ ವಿಶೇಷತೆಗಳನ್ನು ಹೊಂದಿರತಕ್ಕಂಥ ಶಾರದೆ, ನಂಬಿದವರಿಗೆ ಶಕ್ತಿ ಕೊಡತಕ್ಕಂಥ ದೇವಿ ಅನ್ನತಕ್ಕಂಥ ಹಿನ್ನೆಲೆ ಇರತಕ್ಕಂಥ ಶಾರದೆ ಕಳೆದ 2-3 ವರ್ಷಗಳಿಂದ ವೈಭವೋಪೇತವಾಗಿ ಪುತ್ತೂರಿನ ದಸರಾವಾಗಿ ಇವತ್ತು ಪರಿವರ್ತನೆ ಆಗ್ತಾ ಇದೆ. ಆ ಶಾರದಾ ಮಹೋತ್ಸವ ಸಮಿತಿಯ ಜೊತೆಗೆ ನಮ್ಮ ರಾಜೇಶ್ ಬನ್ನವರು ಮತ್ತು ವಿಶೇಷವಾಗಿ ಸಿದ್ದರಾಮ ರೈ ಅವರು ಸೇರಿಕೊಂಡು ಇದನ್ನೊಂದು ನಾಡ ಹಬ್ಬವಾಗಿ ಪರಿವರ್ತನೆ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಈ ಶೋಭಾಯಾತ್ರೆ ಒಂದು ಹೊಸತನವನ್ನು ಪುತ್ತೂರಿಗೆ ಕೊಡ್ತಾ ಇದೆ. ಹಾಗಾಗಿ ಬಹಳ ವೈಭವವಾಗಿ ಇವತ್ತು ಶಾರದೋತ್ಸವ ನಡೀತಾ ಇದೆ, ಮೆರವಣಿಗೆಗಳು ನಡೀತಾ ಇದೆ. ಇಡೀ ಪುತ್ತೂರಿನ ಜನತೆ ಇದನ್ನು ಸ್ವಾಗತ ಮಾಡುವಂಥದ್ದನ್ನು ಕಂಡಾಗ ಅಭೂತಪೂರ್ವವಾಗಿರ್ತಕ್ಕಂಥ ಯಶಸ್ಸನ್ನು ಪಡೆದಿದೆ ಅಂತ ಅನಿಸ್ತದೆ. ವಿಶೇಷವಾಗಿ ಇವರ ಇಡೀ ತಂಡಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ದೇಶದ ಬೇರೆ ಬೇರೆ ಕಡೆಯಿಂದ ಕಲಾವಿದರನ್ನು ತರುವುದರ ಮುಖಾಂತರ ಆ ಮೆರವಣಿಗೆಗೆ ಒಂದು ಹೊಸ ಮೆರುಗನ್ನು ಕೊಟ್ಟಿದ್ದಾರೆ. ಬೇರೆ ಬೇರೆ ಪ್ರಾಕಾರದ ತಂಡಗಳು, ನೃತ್ಯ ತಂಡಗಳು ಜೋಡಿಸುವುದರ ಮುಖಾಂತರ ಪರಂಪರೆಯನ್ನು ಉಳಿಸಿದ್ದಾರೆ. ವಿಶೇಷವಾಗಿ ಇವತ್ತು ಡಿಜೆಯ ಗದ್ದಲ ಇರುವಂತಹ ಸಂದರ್ಭದಲ್ಲಿ ಅದನ್ನು ಬದಿಗೊತ್ತು ಭಜನೆಯ ಮುಖಾಂತರವಾಗಿ ಒಂದು ಹೊಸ ಸಂದೇಶವನ್ನು ಈ ಮೆರವಣಿಗೆ ಕೊಡ್ತಾ ಇದೆ. ಒಂದು ಹೊಸ ಸಂಸ್ಕೃತಿಯನ್ನು ಕೊಡ್ತಾ ಇದೆ. ಇವತ್ತು ನಮ್ಮ ಮೆರವಣಿಗೆಗಳು ಹಾದಿ ತಪ್ಪುತ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಹಿಂದಿನ ಪರಂಪರೆ ಮತ್ತು ಸಂಸ್ಕೃತಿಯನ್ನು ಬೆರೆಸ್ತಾ ಪಟಾಕಿಯ ಸದ್ದುಗದ್ದಲಗಳಿಲ್ಲದೆ ಚೆಂಡೆ ವಾದನದ ಮುಖಾಂತರ ಶಾಸ್ತ್ರೀಯ ಸಂಗೀತಗಳನ್ನು ಜೋಡಿಸಿ ಭಜನೆಯಂಥ ಭಜನೆಗಳನ್ನು ಜೋಡಿಸಿ ಕುಣಿತ ಭಜನೆಗಳನ್ನು ಜೋಡಿಸಿ ಅದರ ಜೊತೆಗೆ ಪಾರಂಪರಿಕವಾಗಿರ್ತಕ್ಕಂಥ ಕಲಾ ತಂಡಗಳನ್ನು ತರುವುದರ ಮುಖಾಂತರ ಒಂದು ಹೊಸತನವನ್ನು ಈ ಮೆರವಣಿಗೆಯಲ್ಲಿ ಜೋಡಿಸಿದರೆ ಇದು ನಮ್ಮ ಜಿಲ್ಲೆಯ ಎಲ್ಲ ಧಾರ್ಮಿಕ ಸಂಘಟನೆಗಳಿಗೆ ಇದು ಪ್ರೇರಣೆ ಅಂತ ಅನಿಸ್ತದೆ. ಇದಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈಗ ಜಿಲ್ಲೆಯಾದ್ಯಂತ ತಾವು ಭೇಟಿ ಇದ್ರೆ ಬೇರೆ ಬೇರೆ ದಸರಾಗಳಿಗೆ, ಪುತ್ತೂರಿನ ದಸರಾಕ್ಕೆ ಬಂದಾಗ ತಮಗೆ ಹೇಗೆ ಇದು ವಿಭಿನ್ನ? ಹೊಸ ಪರಂಪರೆಗಳನ್ನು, ಇದು 90 ವರ್ಷದ ಹಿನ್ನೆಲೆ ಇರತಕ್ಕಂಥ ಶಾರದೆ. ಇವತ್ತು ವರ್ಷ ಹೋದಾಗೆ ಹೊಸತನಗಳು ಬರ್ತದೆ, ಅದರ ಪರಂಪರೆಯನ್ನು ಬಿಡ್ತಾ ಇದ್ದಾರೆ. ಪುತ್ತೂರಿನ ವಿಶೇಷತೆ ಅನ್ನೋದು ಪರಂಪರೆಯನ್ನು ಉಳಿಸಿಕೊಂಡು ಹೊಸತನವನ್ನು ಜೋಡಿಸಿಕೊಂಡು ಒಂದು ಸಂಸ್ಕಾರ ಕೊಡತಕ್ಕಂಥ ಉತ್ಸವವಾಗಿ ಇದು ಬೆಳೆದಿದೆ. ಇದಕ್ಕೆ ಶುಭವನ್ನು ಹಾರೈಸ್ತೇನೆ.
ಪಂಡಿತ ಶ್ರೀಪದ ಶಿವ ಸ್ವಾಧೀನ ವಲ್ಲಭ ಕುಮೇರು ಮಧ್ಯ ಶೃಂಗಸ್ಥ ಶ್ರೀಮನ್ನಗರ ನಾಯಕ ಶಾಂತಾಮಣಿ ರಾಮದತ್ತ ಪಂಚಬ್ರಹ್ಮಾಸನ ಶಿವ ಮಹಾಪದ್ಮಾಟವಿ ಸತ್ತ ನನ್ನ ಆಯ್ಕೆ ಆಶೀರ್ವಾದ. 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 ಜನಸಾಮಾನ್ಯರ ನಂಬಿಕೆಯ ಪ್ರತಿಬಿಂಬ ಉಳಿತಾಯ ಯೋಜನೆಯೊಂದಿಗೆ ಅದೃಷ್ಟದ ಭರವಸೆ. ಹಿಂದೆ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಿ. Dr. M.V. Shetty Institutions, Mangaluru. Since 1985, breaking initiatives in Indian higher education with the introduction of innovative and modern curricula of creative and dedicated staff. Institutions is a nurturing ground for an individual. 575-013. Contact 0824
ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲಾ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬ ಚೆನ್ನಾಗಿದೆ. ಇಟ್ ವಿಲ್ ಲುಕ್ ರಿಯಲಿ ಗುಡ್ ಆನ್ ಯು. ಅಮ್ಮ, ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್. ಕೋಟಿ ಯೋಗಿನಿ ಗಣಸೇತ ಮನುಷ್ಯ ಚಂದ್ರ ವಿದ್ಯಾ ಚಂದ್ರಮಂಡಲ.
ಪರಮೇಶ್ವರಿ ಮೂಲ ಪ್ರಕೃತಿ ಅವ್ಯಕ್ತ ವ್ಯಕ್ತ ವ್ಯಕ್ತ ಸ್ವರೂಪಿಣಿ ವ್ಯಾಪಿನಿ ವಿವಿಧಾಕಾರ ವಿದ್ಯಾ ವಿದ್ಯಾ ಸ್ವರೂಪಿಣಿ
ಸುಂದರಾಂಗ ಹೇ ನಾರಸಿಂಹ ಕಂದ ವಿರಂಚಿಯು ನಂದಿ ವಾಹನ ಅಮರೇಂದ್ರ ಕನಕ ಸನಂದನಾದಿ ಮುನಿ ವೃಂದ ನಿಂದು ಬಂದು ಧಿಮ್ ಧಿಮ್ ಧಿಮಿಕಲು ನಿಂದಾಡಲು ಆನಂದದಿ ಮನಗೆ ಬಾರಯ್ಯ ಸಡಗರದಲ್ಲಿ ರಮ ಕೊಡಬಿಯೊಡಗೂಡಿ ಬಾರಯ್ಯ ಭಗುತಾರ ಪ್ರಿಯ ಪ್ರಭಾವ ಸ್ವಾರಿಯ ಜಾತಕ ಕಾರಣ ದೊರೆ ಬಾರಯ್ಯ ಭಗುತಾರ ಪ್ರಿಯ ಶ್ರೀನಿವಾಸ ಶ್ರೀನಿವಾಸರಾಯ ಜಯ ಶ್ರೀನಿವಾಸರಾಯ Check, check, please, bro. Check.
ಸಹಕರಿಸಬೇಕು. ಇಲ್ಲಿಂದ ನಿಧಾನವಾಗಿ ನೇರವಾಗಿ ನಾವು ದರ್ಬೆ ವೃತ್ತವನ್ನು ತಲುಪಲಿಕ್ಕಿದ್ದೇವೆ. ಅಲ್ಲಿ ವಿಶೇಷವಾದಂಥ ಪ್ರದರ್ಶನ ಇದೆ. ಎಲ್ಲ ಭಗವದ್ಭಕ್ತರು ಕಲಾಭಿಮಾನಿಗಳು ನೇರವಾಗಿ ತಾವು ದರ್ಬೆಗೆ ಬರಬೇಕು. ಇಲ್ಲಿಂದ ನಿಧಾನವಾಗಿ ನಿಂತು ಪ್ರದರ್ಶನ ಇರೋದಿಲ್ಲ, ನಿಧಾನವಾಗಿ ನಾವು ದರ್ಬೆಗೆ ಹೋಗ್ತೇವೆ. ಅಲ್ಲಿ ಎಲ್ಲ ಸಂಪೂರ್ಣವಾಗಿ ಕುಣಿತ ಭಜನೆ ಹಾಗೂ ಎಲ್ಲ ಕಲಾ ತಂಡಗಳ ಪ್ರದರ್ಶನಗಳು ದರ್ಬೆ ವೃತ್ತದ ನಡೀಲಿಕ್ಕಿದೆ. ಎಲ್ಲ ಭಕ್ತಾದಿಗಳು ಸಹಕರಿಸಬೇಕು ಅನ್ನುವ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಮಾಧವನ ನೆನೆದರೆ ಮನೋಭಿಷ್ಟ ಕೊಡುವನು ಗುಬ್ಬಿಯಾಳು. ಗೋವಿಂದನ ದಯದಿಂದ ಗೋವಿಂದ ನಾಶವು ಗುಬ್ಬಿಯಾಳು. ಭಜನೆ ಇಲ್ಲದವಗೆ ವೈಷ್ಣವರ ಜನ್ಮ ಉಂಟೆ ಗುಬ್ಬಿಯಾಳು. ಮಧುಸೂದನನ ಜ್ಞಾನದಿಂದ ಅತಿಶಯವೂ ಇರುವುದು ಗುಬ್ಬಿಯಾಳು. ತ್ರಿವಿಕ್ರಮನ ನೆನೆದರೆ ಸಾವಿತ್ರಿಯಾಗಿಯರು ಗುಬ್ಬಿಯಾಳು. ವಾಮದೇವರು ನಮಗೆ ವರಗಳ ಕೊಡುವರು ಗುಬ್ಬಿಯಾಳು. ಶ್ರೀಧರನ ನೆನೆದರೆ ಸಿರಿ ನಮಗೆ ಒಲಿವಳು ಗುಬ್ಬಿಯಾಳು. ಋಷಿಕೇಶನ ಜ್ಞಾನದಿಂದ ಹೃದಯ ಪರಿಶುದ್ಧವು ಗುಬ್ಬಿಯಾಳು. ಪದ್ಮನಾಭ ನಮ್ಮೆಲ್ಲರ ಪಾಲಿಸಿ ರಕ್ಷಿಸಲು ಗುಬ್ಬಿಯಾಳು. ದಾಮೋದರನ ನೆನೆದರೆ ಪಾಮರತ್ವ ಬಿಡಿಸುವನು ಗುಬ್ಬಿಯಾಳು. Yeah.
ನಾರಸಿಂಹದೇವರು ನಮ್ಮ ಕುಲದೈವರು ಗುಬ್ಬಿಯಾಳು, ಅಚ್ಯುತಲಕ್ಷ್ಮಿಯ ಕುಡಿ ಸಚ್ಚಿದಾನಂದನು ಗುಬ್ಬಿಯಾಳು. ಶ್ರೇಷ್ಠರು ಗುಬ್ಬಿಯಾಳು, ಇಂದ್ರನು ನಮ್ಮ ಪರಾಗವ ಕ್ಷಮಿಸುವ ಗುಬ್ಬಿಯಾಳು. ಹರಿನಾಮಾಮೃತಕ್ಕೆ ಸರಿ ಧರೆಯೊಳಗಿಲ್ಲವು ಗುಬ್ಬಿಯಾಳು. ಶ್ರೀಕೃಷ್ಣ ರಂಗೇಶ ಎಂಬ ಸಿದ್ಧಕ್ರಿಯೆ ಬಲ್ಲರೆ ಗುಬ್ಬಿಯಾಳು. ತಾರಕವಾಗಿ ಗುಬ್ಬಿಯಾಳು. ನಮ್ಮ ಹಯವಾದ ನನ್ನ ಪಾದವೇ ನೆನೆ ಮನತೆ ಗುಬ್ಬಿಯಾಳು. ಗುಬ್ಬಿಯಾಳು, ಗುಬ್ಬಿಯಾಳು, ಗುಬ್ಬಿಯಾಳು.
ಜನರನ್ನು ಮನೆಸುತ್ತಾಗೆ ಬಂದಿದೆ ನಮ್ಮ ಸಂತೋಷವೇ. ಶರಚಂದಿರವದನೆ ಶಾರದೆ ಬಂದಿದೆ ನಮ್ಮ ಸಂತೋಷವೇ. ಸಹೋದರ ಪದಕವೆನಿತರೆ ಸೀತಾರಮಣ ಜಗನ್ನಾಥ ವಿಠಲ ನಂಗ್ರಿ ಗೀತಾಮೃತ ಭೂಮಿಸು ಪದಕವೆನಿತರೆ ಸೀತಾರಮಣ ಜಗನ್ನಾಥ ವಿಠಲ ನಂಗ್ರಿ ಗೀತಾಮೃತ ಭೂಮಿಸು ಬಂದಿದೆ ನಮ್ಮ ಮುತ್ತು ಶಾರದೆ ಶರಚಂದಿರವದನೆ ಶಾರದೆ ಬಂದಿದೆ ನಮ್ಮ ಮುತ್ತು ನನ್ನ ಆಯ್ಕೆ ಆಶೀರ್ವಾದ. 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 ಜನಸಾಮಾನ್ಯರ ನಂಬಿಕೆಯ ಪ್ರತಿಬಿಂಬ ಉಳಿತಾಯ ಯೋಜನೆಯೊಂದಿಗೆ ಅದೃಷ್ಟದ ಭರವಸೆ. ಹಿಂದೆ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಿ. Dr. M.V. College prides itself in its history of 38 years of holistic education and adoption of global higher education care programs offers you multiple of courses. Nurturing ground for an individual's holistic Kavu Road, Vidyanagar, Mangaluru, Karnataka.
ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬ ಚೆನ್ನಾಗಿದೆ. ಇಟ್ ವಿಲ್ ಲುಕ್ ರಿಯಲಿ ಗುಡ್ ಆನ್ ಯು. ಅಮ್ಮ, ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್. ಎಲ್ಲ ಭಜನಾ ತಂಡಗಳು ಸರ್ಕಲ್ ಹತ್ರ ಬರಬೇಕು. ನಿಮ್ಮ ಭಜನಾ ತಂಡ ಸರ್ಕಲ್ ಕಳೆದ ಸಲ ನೀವು ಅಲ್ಲಿ ಕುಣಿತ ಭಜನೆ ಯಾವ ರೀತಿ ಮಾಡಿದ್ರೆ ಅದೇ ರೀತಿ ನಿಮ್ಮ ತಂಡಗಳನ್ನು ಅದರ ನೇತೃತ್ವ ವಹಿಸುವವರನ್ನು ನಿಲ್ಲಿಸಬೇಕು. ನೋಡಿ, ಈ ಕಡೆ ಬನ್ನಿ ಭಜನಾ ತಂಡ. ಅಲ್ಲಿರುವಂಥ ಭಜನಾ ತಂಡ ಈ ಕಡೆ ಬನ್ನಿ. ಈ ಸೈಡ್ ಸರ್ಕಲ್ ಖಾಲಿ. ಈಚೆ ಬನ್ನಿ, ಈಚೆ ಬನ್ನಿ. ಆ ಕಡೆ ಬನ್ನಿ. ಭಜನಾ ತಂಡ ಪುನಃ ಸರ್ಕಲ್ ಕವರ್ ಆಗಬೇಕು. ಈ ಕಡೆ ಬನ್ನಿ. ಹರಿಶಣ್ಣ, ನಿಮ್ಮ ತಂಡ ಸ್ವಲ್ಪ ಜಾಸ್ತಿ ಇದೆ ಅಲ್ಲ, ಈ ಕಡೆ ಬನ್ನಿ. ಇದೆಲ್ಲ ಸ್ವಲ್ಪ ಹಿಂದೆ ಹೋಗಿ, ಸರ್ಕಲ್ ಬಿಟ್ಟು ಸ್ವಲ್ಪ ಹಿಂದೆ ಹೋಗಿ ಅವ್ರು ಸರ್ಕಲ್ ಮಾಡಿ. ಬನ್ನಿ ಮಕ್ಕಳು, ಈ ಕಡೆ ಬನ್ನಿ, ಎದುರು ಬನ್ನಿ. ಸ್ವಲ್ಪ ಖಾಲಿ ಉಂಟಲ್ಲ ಈ ಸೈಡ್ ಸೇರಿ. ಈಗ ಹುಳ ಎಂತ ನಕಲೇರು ಅಲ್ಲ ಎದುರು ಉಂಟು ಹೆಚ್ಚ ಮೂಲು ಸರ್ಕಾರದ ಎದುರು ಉಂಟು ಪಂಡು ನಿಂಗೆ ಪೂರ ಬಿರ ಉಂಟನೆ ಭಜನದ ಟೀಮ್ದ ಬಿರ ಉಂಟನೆ ಸರ್ಕಾರದ ಎದುರು ಉಂಟು ನಿಗ್ಲೆಗ್ಲ ಟೀಮ್ದ ಬಿರ ಸೈಡ್ ಉಂಟನೆ ಎರಡು ಒರಿ ವಿಡಿಯೋ ಮಲ್ಪೇರ ಬಂದು ಒರಿ ಉಂಟುಂಡೆ ಒಂದು ಟೀಮ್ಡು ಎರಡು ಮೂರು ಜನ ನಿಗ್ಲ ಎದುರು ಉಂಟು ಯಾರಂಡ ಅಪ್ಪ ಆತ ಶೋಕ್ತೋ ಜೈಕ್ ರೆಡ್ ಲೈನ್ ಮಾಡ್ಬಿಡ
ನಿಖಲ್ನ ಟೀಮ್ ಕಮ್ಮಿ ಇತ್ತು ನಕಲ್ಲ ರೆಡ್ ಲೈನ್ ಮಲ್ಪಲೆ ಆಯ್ನಾತ ಸರ್ಕಲ್ ಕವರ್ ಆವಾಡನು ನಿಖಲ್ ಮುಂದೆ ನಕಲ ಬಲೆ ಲೈನ್ ಮಲ್ಪಲೆ ಮುಂದೆ ಕವರ್ ಆವ ready sound मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयूथमुख्यं श्रीरामदूतं शिरसा नमामि बुद्धिर्बलं यशोधैर्यं निर्भयत्वमरोगता अजाड्यं वाक्पटुत्वं च हनुमत्स्मरणात् भवेत् जय जय हनुमान जय गुरु जय जय हनुमान जय जय हनुमान जय गुरु जय जय हनुमान जय जय हनुमान जय गुरु जय जय हनुमान जय अंजनेय कलभीमा भक्तवरक्तफलधामा हनुमंत यमरक्षिसो राम विरोधिಗಳನ್ನು ಶಿಕ್ಷಿಸೋ अंजनेय कलभीमा भक्तवरक्तफलधामा ಹನುಮಂತ ಯಮರಕ್ಷಿಸೋ ರಾಮ ವಿರೋಧಿಗಳನ್ನು ಶಿಕ್ಷಿಸೋ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಹನುಮಾನ್ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಹನುಮಾನ್ ಹನುಮಾನ್ ಕಿ ಜೈ ಜೈ ಹನುಮಾನ್ ಜೈ ಹನುಮಾನ್ ಬುದ್ಧಿರ್ಬಲ ಧೈರ್ಯಗಳ ಕರುಣಿಸೋ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಹನುಮಾನ್ ನಿರ್ಭಯತ್ವ ಆರೋಗ್ಯ ಕರುಣಿಸೋ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಹನುಮಾನ್ ವಾಕ್ಪಟುತ್ವ ಹರಿಸ್ಮರಣೆ ಕರುಣಿಸೋ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಹನುಮಾನ್ ಶ್ರೀರಾಮ ದರ್ಶನ ಭಾಗ್ಯ ಕರುಣಿಸೋ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಹನುಮಾನ್ ಬುದ್ಧಿರ್ಬಲ ಧೈರ್ಯಗಳ ಕರುಣಿಸೋ ನಿರ್ಭಯತ್ವ ಆರೋಗ್ಯ ಕರುಣಿಸೋ ವಾಕ್ಪಟುತ್ವ ಹರಿಸ್ಮರಣೆ ಕರುಣಿಸೋ ಶ್ರೀರಾಮ ದರ್ಶನ ಭಾಗ್ಯ ಕರುಣಿಸೋ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಹನುಮಾನ್ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಹನುಮಾನ್ ಹನುಮಾನ್ ಕಿ ಜೈ ಜೈ ಆಂಜನೇಯ ಬಲಭೀಮ ಭಕ್ತವರ ತುಳಿತ ಬಲಧಾಮ ಹನುಮಂತ ಯಮರಕ್ಷಿಸೋ ರಾಮ ವಿರೋಧಿಗಳನ್ನು ಶಿಕ್ಷಿಸೋ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಹನುಮಾನ್ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಹನುಮಾನ್ ಹನುಮಾನ್ ಕಿ ಜೈ ಜೈ ಶ್ರೀರಾಮ್ ಜೈ ಶ್ರೀರಾಮ್ ರಾಮ ಸ್ಮರಣೆ ಕೊಡು ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ರಾಮ ಸೇವೆಯ ಕೊಡು ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ರಾಮಾಯಣದ ಕಥೆಯೊಳು ಬಂದು ಕೂಡು ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಹನುಮಾನ್ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಹನುಮಾನ್ ರಾಮ ಸ್ಮರಣೆ ಕೊಡು ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ರಾಮ ಸೇವೆಯ ಕೊಡು ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ರಾಮಾಯಣದ ಕಥೆಯೊಳು ಬಂದು ಕೂಡು ಜೈ ಜೈ ಹನುಮಾನ್
ಯಮ ರಕ್ಷಿಸೋ ರಾಮ ವಿರೋಧಿಗಳನ್ನು ಶಿಕ್ಷಿಸೋ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಹನುಮಾನ್ 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 ಹನುಮಾನ್ ಕಿ ಜೈ. ಇನ್ನೊಂದು ಹಾಡು ಇರುವಂಥದ್ದು, ಮತ್ತೆ ಡೋಲ್ನವರಿಗೆ ಇಲ್ಲಿ ಅವಕಾಶ ಇದೆ, ಅವರಿಗೆ ಪ್ರದರ್ಶನ ಮಾಡಲಿಕ್ಕಿದೆ. ಒಂದು ಹಾಡಿ ಕೊನೆಯ ತೋಳು ತೋಳು ರಂಗ ತೋಳು ರಂಗ ತೋಳನ್ನಾಡೈ ನೀಲವರ್ಣದ ಬಾಲಕೃಷ್ಣನೇ ತೋಳನ್ನಾಡೈ ತೋಳು 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 ರಂಗ ತೋಳು ರಂಗ ತೋಳನ್ನಾಡೈ ನೀಲವರ್ಣದ ಬಾಲಕೃಷ್ಣನೇ ತೋಳನ್ನಾಡೈ ಗಿಜ್ಜಿಲಿನಲಿಯುತ ತೋಳನ್ನಾಡೈ ನಿಲುವಿಗೆ ನಿಲುಕದೆ ಹೊರಳ ತಂದಿಟ್ಟ ತೋಳನ್ನಾಡೈ ನಿಲುವಿಗೆ ನಿಲುಕದೆ ಹೊರಳ ತಂದಿಟ್ಟ ತೋಳನ್ನಾಡೈ ಸ್ವಾಮಿ ಚೆಲುವ ಮಕ್ಕಳ ಮುದ್ದು ಮಾಣಿಕವೇ ತೋಳನ್ನಾಡೈ ತೋಳು 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 ರಂಗ ತೋಳು ರಂಗ ತೋಳನ್ನಾಡೈ ನೀಲವರ್ಣದ ಬಾಲಕೃಷ್ಣ
ಹಲೋ, ಈಗ ಸ್ವಲ್ಪ ಹೊತ್ತು ಭಜನೆಯನ್ನು ನಿಲ್ಲಿಸಬೇಕು. ಶಾರದಾ ಮಾತೆ ಇಲ್ಲಿಗೆ ಆಗಮಿಸಿದ ನಂತರ ಒಂದು ಭಜನೆಗೆ ನಾವು ಕುಣಿತವನ್ನು ಮಾಡಬೇಕು. ತಾಯಿ ಶಾರದೆ ಎದುರು ನಮ್ಮ ಭಕ್ತಿಯ ಭಜನೆಯನ್ನು ಸಮರ್ಪಣೆ ಮಾಡಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ನಮ್ಮ ಊರಿನ ಬೇರೆ ಬೇರೆ ಕಡೆಗಳಿಂದ ಬಂದಿರುವಂಥ ಭಜನಾ ತಂಡಗಳಿದೆ. ನಿಮ್ಮ ಎಲ್ಲ ಭಜನೆಗಳು ಆ ತಾಯಿಗೆ ಸಮರ್ಪಣೆ ಆಗಲಿಕ್ಕಿದೆ. ಇಲ್ಲಿ ಒಂದು ಸ್ವಲ್ಪ ನೀವು ಜಾಗ ಮಾಡಿಕೊಡಬೇಕು. ಅತಿಥಿಗಳನ್ನು ನಾನು ನಮ್ಮ ಜೊತೆ ಮಾಜಿ ಸಂಸದರಾದಂಥ ನಳಿನ್ ಕುಮಾರ್ ಕಟೀಲ್ ಇದ್ದಾರೆ, ಅವರನ್ನು ದಯವಿಟ್ಟು ಇಲ್ಲಿ ಬರಬೇಕು. ಡಾಕ್ಟರ್ ಸುರೇಶ್ ಪುತ್ರರಾಯರು, ಭಜಕರಿಗೆ ಕುಣಿತ ಭಜನೆಯನ್ನು ಮಾಡಿದಂಥ ಭಜಕರು ಮತ್ತು ನಿಮ್ಮ ಇಡೀ ತಂಡಕ್ಕೆ ನಾವು ಊಟದ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಭಜನಾ ಮಂದಿರಕ್ಕೆ ನೀವು ಹೋಗಬೇಕು. ಇಲ್ಲಿಂದ ಅಲ್ಲಿ ಊಟದ ವ್ಯವಸ್ಥೆ ಇದೆ, ಅಲ್ಲಿಂದ ನೀವು ನಿಮ್ಮ ಊರಿಗೆ ನಿರ್ಗಮಿಸಬಹುದು. ಸ್ಯಾಕ್ಸೋಫೋನ್ನ ವಾದನದ ವಾಹನ ಮುಂದೆ ಹೋಗಬೇಕು. ಶಾರದಾ ಮಾತೆಯ ರಥವನ್ನು ಪೂರ್ವಕ್ಕೆ ಮುಖ ಮಾಡಿ ನಾವು ನಿಲ್ಲಿಸಬೇಕು. ಯಾರಿಗಾದರೂ ಮಕ್ಕಳಿಗೆ ನೀರು ಬೇಕಾದರೆ ಕುಡಿಲಿಕ್ಕೆ ನೀರಿನ ವ್ಯವಸ್ಥೆ ಇದೆ ಅಶ್ವತ್ಥ ಕಟ್ಟೆಯಲ್ಲಿ, ಅದನ್ನು ಸ್ವೀಕರಿಸಬಹುದು. ಮತ್ತೆ ಬಂದು ನಿಮ್ಮ ಸ್ವಸ್ಥಾನದಲ್ಲಿ ನಿಲ್ಬಹುದು. ತಾಯಿ ಶಾರದೆ ಎದುರು ನಾವು ಭಜನೆಯನ್ನು ಸಮರ್ಪಣೆ ಮಾಡಲಿಕ್ಕಿದ್ದೇವೆ. ಅದರ ಬಳಿಕ ನಮ್ಮ ಇಷ್ಟು ಶೋಭಾಯಾತ್ರೆಯಲ್ಲಿ ಬಹಳ ವೈಭವವನ್ನು ನೀಡಿದಂತಹ ಹಲವಾರು ಕರ್ನಾಟಕ ಮತ್ತು ಕೇರಳದ ಕಲಾ ತಂಡಗಳಿವೆ. ಆ ಕಲಾ ತಂಡಗಳು ಪ್ರದರ್ಶನವನ್ನು ನೀಡಬೇಕು. 4 ತಂಡಗಳಾಗಿ 4 ಭಾಗಗಳಲ್ಲಿ ಹಂಚಿ ಹೋಗಿ ಪ್ರದರ್ಶನವನ್ನು ನೀಡಬೇಕು. ಒಂದೊಂದೇ ತಂಡ ಪ್ರದರ್ಶನ ನೀಡುವುದಲ್ಲ, ಅದನ್ನು ತಾವು ತಂಡದ ಪ್ರಮುಖರು ಅದನ್ನು ಗಮನಿಸಬೇಕು. ಸಮಯದ ಅಭಾವ ಇದೆ. ಸಮಯದ ಒಳಗೆ ನಾವು ಈಗಾಗಲೇ ಸಮಯ ಕಳೆದಿದೆ ನಾವು ಹೇಳಿರುವಂಥದ್ದು. ಅದಕ್ಕೋಸ್ಕರ ನೀವೆಲ್ಲರೂ ಸಹಕರಿಸಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ನಮಗೆಲ್ಲ ಗೊತ್ತಿದೆ, ಶ್ರೀ ಶಾರದಾ ಭಜನಾ ಮಂದಿರಕ್ಕೆ 90 ವರ್ಷಗಳ ನವರಾತ್ರಿ ಉತ್ಸವ, ಪುತ್ತೂರು ಶಾರದೋತ್ಸವ ವೈಭವದ ಭವ್ಯ ಶೋಭಾಯಾತ್ರೆಯಲ್ಲಿ ನಾವೆಲ್ಲ ಭಾಗವಹಿಸಿದ್ದೇವೆ. ಪುತ್ತೂರಿಗೆ 90 ವರ್ಷಗಳ ಹಿಂದೆ ಸಾಂಕ್ರಾಮಿಕ ರೋಗವೊಂದು ಬಂದಾಗ ಪುತ್ತೂರಿನ ಭಕ್ತರು ದಂಡನಾಯಕ ಉಳ್ಳಾಳ್ತಿ ದೈವಸ್ಥಾನದಲ್ಲಿ ಹೋಗಿ ಪ್ರಾರ್ಥಿಸಿದಾಗ ಅಲ್ಲಿ ಉಳ್ಳಾಳ್ತಿಯ ಅಭಯದ ನುಡಿಯಂತೆ ಮನೆ ಮನೆಗೆ ಭಜಕರು ಹೋಗಿ ಭಜನೆಯನ್ನು ಹಾಡಿ ಪ್ರಸಾದವನ್ನು ನೀಡಿದರೆ ಬಂದಿರುವಂತಹ ಸಾಂಕ್ರಾಮಿಕ ರೋಗ ಮಹಾಮಾರಿ ದೂರವಾಗ್ತದೆ ಅಂತ ಆ ನುಡಿಕಟ್ಟಿನಲ್ಲಿ ಬಂದಿತ್ತು. ಅದರಂತೆ ಇದೆ. ಭಜಕರು ಕೂಡ ತಮ್ಮ ಭಕ್ತಿಯ ಸಮರ್ಪಣೆಯನ್ನು ಕುಣಿತ ಭಜನೆಯೊಂದಿಗೆ ತಾಯಿಗೆ ಮಾಡಲಿಕ್ಕಿದ್ದಾರೆ. ಕಳೆದ ವರ್ಷ ಕೂಡ ಅಭೂತಪೂರ್ವವಾದಂತಹ ಸ್ಪಂದನೆಯನ್ನು ಎಲ್ಲ ಭಜನಾ ತಂಡಗಳು ನೀಡಿದಿರಿ. ಇದೀಗ ಶಾರದಾ ದೇವಿಯ ರಥ ಆಗಮಿಸಿದೆ. ಶಾರದಾ ದೇವಿಯ ಎದುರು ಎಲ್ಲ ಭಜಕರು ಒಂದು ಭಜನೆಗೆ ಕುಣಿತ ಭಜನೆಯನ್ನ ಮುಂದೆ ಬಂದು ಮತ್ತೆ ಹಿಂದೆ ಹೋಗಿ ಇಲ್ಲಿ ಭಜಕರು ಬರ್ತಾರೆ. ಅಲ್ಲಿ ಹಿಂದೆ ಇರುವಂತ ಭಜಕರು ದಯವಿಟ್ಟು ಕುಣಿತ ಭಜಕರು ಮುಂದೆ ಬರಬೇಕು. ಹೌದು, ಕೃಷ್ಣ ನೀವು ಹಿಂದೆ ಹೋಗಿ. ಹಾಗೆ ಹಿಂದೆ ಹೋದರೆ ರಥದ ಸುತ್ತು ಭಜಕರು ಒಂದು ಸಲ ಬರ್ತಾರೆ.
ಮಕ್ಕಳು ಸ್ವಲ್ಪ ಹಿಂದೆ ಹೋಗಿ. ಸಾಕು ಸಾಕು ಸಾಕು. ಇಲ್ಲಿ ಬಲಬದಿಯಲ್ಲಿ ಜಾಗ ಸಾಕ ಕುಣಿತ ಭಜಕರಿಗೆ. ಈಗ 90ನೇ ವರ್ಷದ ವೈಭವದ ಶೋಭಾಯಾತ್ರೆಯಲ್ಲಿ ಭಾಗವಹಿಸಿರುವಂತಹ ಭಜನಾ ತಂಡಗಳು, ಎಲ್ಲ ಕುಣಿತ ಭಜಕರು ತಾಯಿ ಶಾರದೆ ಎದುರು ಬರಬೇಕು. ಆಗ ಬನ್ನಿ, ಭಜನಾ ತಂಡಗಳು ಸುತ್ತು ನಿಲ್ಲಬೇಕು. ಇದೀಗ ಭಜನೆ ಬಂದ ತಕ್ಷಣ ನಾವು ತಾಯಿ ಶಾರದೆಯ ರಥಕ್ಕೆ ಒಂದು ಸುತ್ತನ್ನ ಹೊಡಿಬೇಕು. ಆ ರೀತಿ ನಾವು ಕುಣಿತ ಭಜನೆಯನ್ನು ಸಮರ್ಪಣೆ ಮಾಡಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ತಂಡದ ಪ್ರಮುಖರು ಗಮನಿಸಬೇಕು. ಸ್ವಲ್ಪ ಅಲ್ಲಿ ಹಿಂದೆ ಹೋಗ್ಬೇಕು. ದಯವಿಟ್ಟು ಭಕ್ತಾಭಿಮಾನಿಗಳು ಹಾಗೂ ಕಲಾಭಿಮಾನಿಗಳು ಸ್ವಲ್ಪ ಹಿಂದಕ್ಕೆ ಸರಿಬೇಕು. ಭಜಕರಿಗೆ ಅವಕಾಶವನ್ನು ಮಾಡಿಕೊಡಬೇಕು. ಸರ್ಕಲ್ ಸುತ್ತ ನಿಂತಿರುವವರು ಅಲ್ಲಿ ಸ್ವಲ್ಪ ನಾವು ಹಿಂದೆ ಬರಬೇಕು. ಇಲ್ಲಿ ಹೌದು, ಇಲ್ಲಿ ಅಣ್ಣ ಚೂರು ಪಿರೋಬೈ, ಒಂಚೂರು ಬಲೆ ಪಿರೋಬಲೆ. ಇಲ್ಲಿ ಸ್ವಲ್ಪ ನಾವು ಆಚೆ ಸ್ವಲ್ಪ ಆ ಕಡೆ ಹೋಗಿ ಅಥವಾ ಈ ಕಡೆ ಸ್ವಲ್ಪ ಜಾಗ ಮಾಡಿಕೊಡಿ. ಹೌದು, 2 ಲೈನ್ ಮಾಡಿ. ಉಳಿದ ಎಲ್ಲ ತಂಡಗಳು, ಕಲಾ ತಂಡಗಳು ನಂತರ ಪ್ರದರ್ಶನವನ್ನು ನೀಡಬೇಕು, ಗಮನಿಸಬೇಕು. ಈಗ ಭಜನೆಯೊಂದಿಗೆ ತಾಯಿ ಶಾರದೆಗೆ ನಾವೆಲ್ಲರೂ ಕೂಡ ಭಜನೆಯನ್ನ ಕುಣಿತದೊಂದಿಗೆ ಸಮರ್ಪಣೆ ಮಾಡಲಿಕ್ಕಿದ್ದೇವೆ. ಬ್ರಹ್ಮ
ಎಲ್ಲ ಭಜಕರಿಗೆ ಧನ್ಯವಾದಗಳು. ಬಹುಶಃ ಕುಣಿತ ಭಜನೆಯಲ್ಲಿ ಪಾಲ್ಗೊಂಡಿರುವಂಥ ಮಕ್ಕಳು ಮತ್ತು ಕುಣಿತ ಭಜನಾ ತಂಡದವರು ನಮ್ಮ ಒಟ್ಟಿಗೆ ಬಂದಿರುವಂಥ ತಂಡದ ಕಲಾ ತಂಡವನ್ನು ನೀವು ವೀಕ್ಷಣೆ ಮಾಡಲಿಕ್ಕೆ ಅವಕಾಶ ಸಿಕ್ಕಿರಲಿಕ್ಕಿಲ್ಲ, ಆದರೆ ಇಲ್ಲಿ ಅವಕಾಶ ಸಿಗ್ತಾ ಇದೆ. ನಿಮಗೆ ಅಭಿನಂದನಾ ಪತ್ರ ಮತ್ತು ನೆನಪಿನ ಕಾಣಿಕೆಯನ್ನು ನೀಡುವುದಕ್ಕೆ ಮೊದಲು ನೀವು ತಂಡದ ಒಂದು ಪ್ರದರ್ಶನವನ್ನು ವೀಕ್ಷಣೆ ಮಾಡಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಎಲ್ಲ ತಂಡದ ಪ್ರಮುಖರು ಆಗ್ಬೋದಲ್ಲ? ಸರಿ, ಇದೀಗ ಆಯಿತು. ನೀವೆಲ್ಲ ಪಕ್ಕಕ್ಕೆ ಬನ್ನಿ, ಸ್ವಲ್ಪ ರೆಸ್ಟ್ ಮಾಡಿ. ಇದೀಗ 90ನೇ ವರ್ಷದ ಶ್ರೀ ಶಾರದಾ ಭಜನಾ ಮಂದಿರದ ನವರಾತ್ರಿ ಉತ್ಸವ, ಪುತ್ತೂರು ಶಾರದೋತ್ಸವ ಹಾಗೂ ವೈಭವದ ಶೋಭಾಯಾತ್ರೆಯ ಅಂತಿಮ ಘಟ್ಟದಲ್ಲಿದ್ದೇವೆ. ಶಾರದಾ ಮಾತೆಯ ವೈಭವದ ಭವ್ಯ ಶೋಭಾಯಾತ್ರೆ ಇದೀಗ ದರ್ಬೆ ವೃತ್ತಕ್ಕೆ ಬಂದು ತಲುಪಿದೆ. ಈ ಸಂದರ್ಭದಲ್ಲಿ ಕಳೆದ ಬಾರಿಗಿಂತಲೂ ಈ ಸಲ ಅತ್ಯಂತ ಅದ್ಭುತವಾಗಿ ಈ ಶೋಭಾಯಾತ್ರೆ ನಡೆಯಬೇಕು ಅನ್ನುವಂಥದ್ದು ಶಾರದಾ ಭಜನಾ ಮಂದಿರದ ಗೌರವಾಧ್ಯಕ್ಷರಾದಂತಹ ಕೆದಂಬಾಡಿಗುತ್ತು ಸೀತಾರಾಮರೈಗಳ ಕನಸಾಗಿತ್ತು. ಇವತ್ತು ಅದು ನನಸಾಗಿದೆ. ಆ ಸಾರ್ಥಕ ಭಾವದಲ್ಲಿ ಅದೇ ರೀತಿ ಭಜನಾ ಮಂದಿರದ ಅಧ್ಯಕ್ಷರಾದಂಥ PG ಜಗನ್ನಿವಾಸರವರು ಕೂಡ ಈ ಒಂದು ಕನಸನ್ನು ಇಟ್ಟುಕೊಂಡಿದ್ದರು. ಇವತ್ತು ಅದು ನಮಗೆ ಆ ಒಂದು ನನಸಾದಂಥ ಸಾರ್ಥಕ ಭಾವದಲ್ಲಿದ್ದೇವೆ. ಅದಕ್ಕೆ ಎಲ್ಲ ಭಜನಾ ತಂಡಗಳು, ಕಲಾ ತಂಡಗಳು ನಮ್ಮ ಜೊತೆ ಸ್ಪಂದಿಸಿದ್ದೀರಿ. ಅದೇ ರೀತಿ ಸ್ವಯಂ ಸೇವಕರು ಕೂಡ ಸ್ಪಂದಿಸಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇವತ್ತು ಬುಳುವಾರು ವೃತ್ತದಿಂದ ದರ್ಬೆ ವೃತ್ತದವರೆಗೆ ಒಂದು ಸುಂದರವಾದಂತಹ ವಿದ್ಯುತ್ ದೀಪಗಳನ್ನು ಅಲಂಕಾರ ಮಾಡಿ ಅದರ ಕೆಳಗಿನಿಂದ ನಾವು ತಾಯಿ ಶಾರದೆಯನ್ನು ವಿಜೃಂಭಣೆಯಿಂದ ಕರೆತಂದಿದ್ದೇವೆ. ಈ ಒಂದು ನಮಗೆ ಅತ್ಯಂತ ಅಚ್ಚುಕಟ್ಟಾಗಿ ಈ ಶೋಭಾಯಾತ್ರೆಗೆ ದೀಪಾಲಂಕಾರ ಮಾಡಿಕೊಟ್ಟಂತಹ ಅಂಕಿತ್ ಹಾಗೂ ಗೋವರ್ಧನ್ ಶೆಟ್ಟಿಯವರನ್ನು ದಯವಿಟ್ಟು ನಾನು ಮುಂದಕ್ಕೆ ಆಹ್ವಾನಿಸ್ತಾ ಇದ್ದೇನೆ. ನಮ್ಮ ಜೊತೆ ಜಿಲ್ಲೆಯ ಮಾಜಿ ಸಂಸದರಾದ ನಳಿನ್ ಕುಮಾರ್ ಕಟೀಲ್ ಇದ್ದಾರೆ. ಅವರು ನಿಮಗೆ ಗೌರವಾರ್ಪಣೆ ಮಾಡಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಶ್ರೀಯುತ ಅಂಕಿತ್ ಅವರು ಹಾಗೂ ಗೋವರ್ಧನ್ ಅವರು ದಯವಿಟ್ಟು ತಾವು ಬರಬೇಕು. ಅಂಕಿತ್ ಬಳಿ ಈ ಶೋಭಾಯಾತ್ರೆಯ ವೈಭವವನ್ನು ಹೆಚ್ಚಿಸಿರುವಂಥದ್ದು ಈ ಒಂದು ಅದ್ಭುತವಾದಂತಹ ದೀಪಾಲಂಕೃತವಾದಂತಹ ಮುಖ್ಯ ರಸ್ತೆ. ಇವತ್ತು ಅದನ್ನು ನೆರವೇರಿಸಿಕೊಟ್ಟವರು ಅಂಕಿತ್ ಅವರು, ಅಭಿನಂದನೆಗಳನ್ನು ಸಲ್ಲಿಸ್ತಾ ಅದೇ ರೀತಿ ನಿಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಗೋವರ್ಧನ್ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಗೋವರ್ಧನ್ ರವರ ತಂದೆಯವರು ಕೂಡ ಶಾರದಾ ಭಜನಾ ಮಂದಿರದಲ್ಲಿ ಸೇವಾಕರ್ತರಾಗಿದ್ದರು, ವೆಂಕಟೇಶ್ ಶೆಟ್ಟಿಯವರು. ಈ ಸಂದರ್ಭದಲ್ಲಿ ಅದನ್ನು ಕೂಡ ನಾವು ನೆನಪಿಸಿಕೊಳ್ತಾ ಇದ್ದೇವೆ. ಧನ್ಯವಾದಗಳು. ನಮ್ಮ ಜೊತೆ ಇಷ್ಟು ಹೊತ್ತು ಈ ವೈಭವದ ಶೋಭಾಯಾತ್ರೆಯಲ್ಲಿ ಭಾಗವಹಿಸಿರುವಂಥ ಮಾಜಿ ಸಂಸದರಾದಂಥ ನಳಿನ್ ಕುಮಾರ್ ಕಟೀಲ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಜೊತೆಗೆ ಬಂದಿರುವಂಥ ಎಲ್ಲ ಪ್ರಮುಖರಿಗೂ ಕೂಡ ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಇದೀಗ ರಥವನ್ನು, ಶಾರದಾ ಮಾತೆಯ ರಥವನ್ನು ಸ್ವಲ್ಪ ನಾವು ಹಿಂದಕ್ಕೆ ಬಿಡಬೇಕು. ಇಲ್ಲಿ ಕಲಾ ತಂಡಗಳು ಪ್ರದರ್ಶನವನ್ನು ಮಾಡಬೇಕು. ಅಲ್ಲಿ ಲೈವ್ ಗಾಡಿ ಸ್ವಲ್ಪ ಮುಂದಕ್ಕೆ ಬಿಡ್ಬೋದಾ? ರಥವನ್ನು ಹಾಗೆ ಹಿಂದಕ್ಕೆ ತೆಗಿತೇವೆ. ಇಲ್ಲಿ 4 ಭಾಗಗಳಲ್ಲಿ 4 ಪ್ರದರ್ಶನಗಳನ್ನು ಜೊತೆಗೆ ನೀಡಬೇಕು. ಮುಂದೆ ಬಂದಿರುವಂಥ ತಂಡಗಳು ದಯವಿಟ್ಟು ರಥದ ಮುಂದೆ ಬನ್ನಿ. ಕಹಳೆಯವರು ಬನ್ನಿ. ಅನಂತರ ವೀರಗಾಸೆಯವರು ಇಲ್ಲಿ ಬನ್ನಿ. ನನ್ನ ಬಲಬದಿಗೆ ಬನ್ನಿ. ಡೊಳ್ಳು ಕುಣಿತದವರು ಅಲ್ಲೇ ಇರಿ. ರಥ ಹಿಂದೆ ಹೋಗ್ತದೆ. ಜುಗ್ಗಲಿಗೆ ಮೇಳ ನೀವು ಬರಬೇಕು. ಹನುಮಂತ ಹಾಗೂ ಘಟೋತ್ಕಜರು ಮಧ್ಯಕ್ಕೆ ಬನ್ನಿ, ಮಧ್ಯಭಾಗಕ್ಕೆ ಬನ್ನಿ.
ಜುಗ್ಗಳಿಗೆ ಮೇಳ. ಜುಗ್ಗಳಿಗೆ ಮೇಳ ಹೇಳಿದ್ದೀರಿ. ನಿಮ್ಮ ಪ್ರದರ್ಶನವನ್ನ ಪ್ರಾರಂಭಿಸಿ. ಇದು ಈ ವೈಭವದ ಶೋಭಾಯಾತ್ರೆಯ ಅಂತಿಮ ಪ್ರದರ್ಶನ ಅತ್ಯಂತ ಅದ್ಭುತವಾಗಿ ನಡೆಯಬೇಕು ಅನ್ನುವಂಥ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಸ್ವಲ್ಪ ಡೊಳ್ಳು ಕುಣಿತದವರಿಗೆ ಅವಕಾಶ ಮಾಡಿಕೊಡಬೇಕು. ಈ ಕಡೆ ಬರ್ಬೋದು ಅಥವಾ ಮುಂದೆ ಹೋಗ್ಬೋದು. ಡೊಳ್ಳು ಕುಣಿತದವರಿಗೆ ಅವಕಾಶ ಮಾಡಿಕೊಡಬೇಕು.
ಆರಂಭಿಸಬಹುದು.
ವಿದ್ಯೆ ಬುದ್ಧಿ ಸಿದ್ಧಿದಾತೆ ಶಾರದೆಗೆ ನಾವು ನಮ್ಮ ಕಲೆಯನ್ನು ಸಮರ್ಪಣೆ ಮಾಡಿದ್ದೇವೆ. ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಇದೀಗ ಪಂದಲಾಟಂ ಹಾಗೂ ಕಥಕ್ಕಳಿ ಮೂರು ತಂಡಗಳಿಗೂ ಧನ್ಯವಾದಗಳು. ಚೆನ್ನೈಯವರು ಇದೀಗ ಕೇರಳದ ತ್ರಿಶೂರಿನಿಂದ ಆಗಮಿಸಿರುವಂತಹ ಪಂದಲಾಟಂ ಹಾಗೂ ಕಥಕ್ಕಳಿ ಈ ಒಂದು ಪ್ರದರ್ಶನವನ್ನು ನಾವು ನೋಡಲಿಕ್ಕಿದ್ದೇವೆ. ಸಮಯದ ಮಿತಿಯನ್ನು ಅರಿತುಕೊಂಡು ನಾವು ಪ್ರದರ್ಶನವನ್ನು ನೀಡಬೇಕು. ದಯವಿಟ್ಟು ಹಾಡು ಲೈಟ್ಸ್ ಸೌಂಡ್ಸ್ ವಾಹನ ಎಲ್ಲಿದೆ? ಪಿಕಪ್ ಸೌಂಡ್ಸ್ ಎದುರು ಬಲೆ. ಹರೀಶ್ ಅವರು ನಿಮ್ಮ ವಾಹನವನ್ನು ತಗೊಂಡು ಎದುರು ಬರಬೇಕು. अंकित रहा अपना तवलो मुकला सॉन्ग पढ़ रहा अपना. हाँ श्रीमते काली देवी वाळुम मण्णिल चुंबूरम देवी कंतुरन्नु काविल तन्नारो तारम. तन्नगियाळी कालियन्ने वंपणये कालनेवि पुन्मगरे कोमरग निन्नडगिल कुंगिडुन्नु श्रीनडगिल काटायगल कूट्टमायि वन्नालुम कूट्टत्तिल निर्ത്തുമെന്നമ്മ ഒന്നിനൂറ പേരുന്ന കാലനും കണ്ടു തൊഴുന്നൊരെന്നമ്മ അത്തതിക്ക് കുലുങ്ങും അതിനൊത്ത കരുത്തുന്നോളി ശിരസറുത്ത്
ಧನ್ಯವಾದಗಳು ಕೇರಳದ ಕಲಾ ತಂಡಗಳಿಗೆ. ಪಂದಲಾಟಂ ಹಾಗೂ ಕಥಕ್ಕಳಿಯನ್ನು ನಾವೀಗ ನೋಡಿದ್ದೇವೆ. ಇದೀಗ ಸಿಂಗಾರಿ ಕಾವಡಿ ಮತ್ತು ತೆರೆಯಾಟಂ ಎನ್ನುವಂತಹ ಎರಡು ಕಲಾ ಪ್ರಾಕಾರಗಳನ್ನು ನಾವು ಇಲ್ಲಿ ವೀಕ್ಷಣೆ ಮಾಡಲಿಕ್ಕಿದ್ದೇವೆ. ಇದೀಗ ಸಿಂಗಾರಿ ಕಾವಡಿಯನ್ನ ಸ್ವಾಗತಿಸ್ತಾ ಇದ್ದೇನೆ. ಯಾಕೆಂದ್ರೆ ಎರಡು ತಂಡಗಳಿಗೆ ಪ್ರದರ್ಶನ ನೀಡುವುದಕ್ಕೆ ಜಾಗ ಸಾಕಾಗೋದಿಲ್ಲ. ಒಂದು ಅದ್ಭುತವಾದಂತ ಪ್ರದರ್ಶನವನ್ನ ನಾವು ಇದೀಗ ಸಿಂಗಾರಿ ಕಾವಡಿಯನ್ನ ನೋಡ್ಲಿಕ್ಕಿದ್ದೇವೆ. ಸಾಂಗ್ ಇದೆಯಾ?
ಧನ್ಯವಾದಗಳು ಸಿಂಗಾರಿ ಕಾವಡಿ ತಂಡಕ್ಕೆ. ಒಂದ್ಸಲ ಜೋರಾದ ಕೈ ಚಪ್ಪಾಳೆಯನ್ನು ನೀಡಬೇಕು. ಒಂದು ಅದ್ಭುತವಾದ ಪ್ರದರ್ಶನವನ್ನು ನಾವು ನೋಡಿದ್ದೇವೆ. ಇದೀಗ ತಿರಯಾಟಂ ಎನ್ನುವಂತಹ ತ್ರಿಶೂರಿನಿಂದ ಆಗಮಿಸಿರುವಂತಹ ತಿರಯಾಟಂ ಅನ್ನು ನಾವು ನೋಡ್ಲಿಕ್ಕಿದ್ದೇವೆ. ಅವರನ್ನ ಈಗ ಇದು ಕೊನೆಯ ಪ್ರದರ್ಶನ. ಆಮೇಲೆ ತಾಯಿ ಶಾರದೆ ಇಲ್ಲಿಂದ ಪರ್ಲಡ್ಕ ರಸ್ತೆಯಾಗಿ ವೆಂಕಟರಮಣ ದೇವಸ್ಥಾನದ ಎದುರು ಭಾಗದಲ್ಲಿ ಜಲಸ್ತಂಭನಗೊಳ್ಳಲಿಕ್ಕಿರುವಂತಹ ಆ ಭವ್ಯತೆಯನ್ನು ನಾವು ಎಲ್ಲರೂ ಕೂಡ ಕಣ್ತುಂಬಿಸಿಕೊಳ್ಳಬೇಕು ಅನ್ನುವ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಇದೀಗ ತಿರಯಾಟಂ ಅನ್ನುವಂತಹ ಒಂದು ಕೇರಳದ ವಿಶೇಷ ಕಲೆಯನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ. ಅವರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದಾರೆ.
ಹಿರಯಾಟಂ ಪ್ರದರ್ಶನವನ್ನ ನಾವೆಲ್ಲ ವೀಕ್ಷಣೆ ಮಾಡಿದ್ದೇವೆ. ಒಂದ್ಸಾರಿ ಜೋರಾದ ಕೈ ಚಪ್ಪಾಳೆಯನ್ನ ನೀಡಬೇಕು. ಇಲ್ಲಿಗೆ ಕಲಾ ಪ್ರದರ್ಶನ ಮುಗಿದಿದೆ. ನಮ್ಮ ಜೊತೆ ಕುಣಿತ ಭಜಕರು ಬಂದು ಇಷ್ಟು ಹೊತ್ತು ಕುಣಿತ ಭಜನೆಯನ್ನ ತಾಯಿಗೆ ಸಮರ್ಪಣೆ ಮಾಡಿ ನಮ್ಮ ಜೊತೆ ಇದ್ರಿ. ನಿಮ್ಮ ಎಲ್ಲ ತಂಡಕ್ಕೆ ಕೃತಜ್ಞತೆ ಸಲ್ಲಿಸ್ತಾ ನಿಮಗೆ ನಾವು ಗೌರವ ಸಮರ್ಪಣೆಯನ್ನು ನೀಡಲಿಕ್ಕಿದ್ದೇವೆ. ಪುಷ್ಪರಾಜರು ಅಲ್ಲಿ ಸ್ಮರಣಿಕೆ ಮತ್ತು ಇಲ್ಲಿಗೆ ಬನ್ನಿ. ಕಲಾ ತಂಡದ ಶ್ರೀಯುತ ದೇವರಾಜ್ ಅವರಿದ್ದೀರಾ? ರಾಜೇಶ್ ಅವರೇ, ಕೇರಳದ ಕಲಾ ತಂಡದ ಪ್ರಮುಖರಾದಂತಹ ಶ್ರೀಯುತ ರಾಜೇಶ್ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಶ್ರೀಯುತ ರಾಜೇಶ್ ಅವರು ನಮ್ಮ ಜೊತೆ ಇದ್ದಾರೆ. ಕೇರಳ ತಂಡವನ್ನ ಇಲ್ಲಿ ತರಿಸಿದವರು ಅವರು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಅಲ್ಲಿ ಅವರ ಹೆಸರು ದಾಖಲಿದೆ. ಒಂದು ಕೇರಳದ ವಾದನವನ್ನು ನುಡಿಸಿ ಅವರು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಅಲ್ಲಿ ತನ್ನ ಸ್ಥಾನವನ್ನ ಗಳಿಸಿಕೊಂಡಿದ್ದಾರೆ. ಅವರನ್ನ ಈ ಸಂದರ್ಭದಲ್ಲಿ ನಮ್ಮ ಸಮಿತಿಯ ಗೌರವಾಧ್ಯಕ್ಷರಾದ ಕೆದಂಬಾಡಿ ಗುತ್ತು ಸೀತಾರಾಮರೈಗಳು ಹಾಗೂ ಸಮಿತಿಯ ಅಧ್ಯಕ್ಷರಾದಂತಹ PJ ಜಗನ್ನಿವಾಸ ರಾವ್ ಅವರು ಅವರಿಗೆ ಶಾಲು ಹಾಕಿ ನೆನಪಿನ ಕಾಣಿಕೆಯನ್ನು ಇತ್ತು ಗೌರವಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಪುತ್ತೂರು ಮಹತೋಬಾರ ಮಹಾಲಿಂಗೇಶ್ವರ ದೇವರು ಇನ್ನಷ್ಟು ನಿಮಗೆ ಕಲಾ ಸೇವೆ ಮಾಡುವಂತಹ ಸೌಭಾಗ್ಯವನ್ನ ನೀಡಲಿ, ತಾಯಿ ಶಾರದೆ ನಿಮಗೆ ಅನುಗ್ರಹಿಸಲಿ ಅನ್ನುವಂತ ಇಡೀ ನಿಮ್ಮ ಎಲ್ಲ ತಂಡಗಳಿಗೆ ಇದು ಸಮರ್ಪಣೆ ಅಂತ ಹೇಳ್ತಾ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಅದೇ ರೀತಿ ದೇವರಾಜ್ ಅವರಿದ್ರೆ, ಕರ್ನಾಟಕದ ಕಲಾ ತಂಡದ ಪ್ರಮುಖರಾದಂಥ ದೇವರಾಜ್ ಅವರಿದ್ರೆ ದಯವಿಟ್ಟು ಬರಬೇಕು. ನಮ್ಮ ಜೊತೆ ಕುಣಿತ ಭಜನೆಯಲ್ಲಿ ಭಾಗವಹಿಸಿದಂತ ಅಟಲ್ ಉದ್ಯಾನ ಧಾರ್ಮಿಕ ಶಿಕ್ಷಣ ಕೇಂದ್ರದ ಪ್ರಮುಖರಿದ್ದಾರೆ, ದಯವಿಟ್ಟು ಬರಬೇಕು. ಪ್ರಭಾವತಿಯವರು ಅಥವಾ ಪ್ರಭಾವತಿ ಇದ್ದಾರೆ. ಕುಣಿತ ಭಜನೆಯ ಮಕ್ಕಳು ಕೂಡ ಇಲ್ಲಿದ್ದೀರಾ? ಪ್ರಶಾಂತ್ ದೊಡ್ಡಡ್ಕ ಅವರು ಕುಣಿತ ಭಜನೆಯ ಶಿಕ್ಷಣವನ್ನು ನೀಡ್ತಾ ಇರುವವರು. ಪ್ರಶಾಂತ್ ದೊಡ್ಡಡ್ಕ ಅವರು ಕೂಡ ಇದ್ದಾರೆ. ನಿಮಗೆ ಗೌರವದ ಕಾಣಿಕೆಯನ್ನ, ನೆನಪಿನ ಕಾಣಿಕೆಯನ್ನ ಇದು ಗೌರವಿಸ್ತಾ ಇದ್ದೇವೆ. ತಂಡಗಳಿಗೆ ಅಭಿನಂದನಾ ಪತ್ರವನ್ನ ನಾವು ನೀಡ್ತಾ ಇದ್ದೇವೆ. ಉತ್ತಮ ಪ್ರದರ್ಶನವನ್ನ ನೀಡಿದಿರಿ. ನಿಮಗೆ ಇನ್ನಷ್ಟು ದೇವರು ಆ ಕಲಾ ಸೇವೆ ಮಾಡುವ ಮತ್ತು ಭಗವಂತನಿಗೆ ಕುಣಿತ ಭಜನೆಯನ್ನು ನೀಡುವಂತಹ ಸೌಭಾಗ್ಯವನ್ನ ಕರುಣಿಸಲಿ ಅಂತ ಹೇಳ್ತಾ, ಶ್ರೀ ಮಹಾಲಿಂಗೇಶ್ವರ ಧಾರ್ಮಿಕ ಶಿಕ್ಷಣ ಕೇಂದ್ರದ ಪ್ರಮುಖರು ವೀಣಾ ಅವರು, ದೊಡ್ಡಡ್ಕ ಅವರು, ಪ್ರಶಾಂತ್ ದೊಡ್ಡಡ್ಕ ಅವರು ಅದನ್ನು ಸ್ವೀಕಾರ ಮಾಡಬೇಕು. ಅವರು ಶಾಲಿನ ಗೌರವ ಹಾಗೂ ಮಕ್ಕಳಿಗೆ ಅಭಿನಂದನಾ ಪತ್ರವನ್ನ ಇಡ್ತಾ ಇದ್ದೇವೆ. ನೆನಪಿನ ಕಾಣಿಕೆಯ ಗೌರವ. ರಣಮಂಗಳ ಶ್ರೀ ಸುಬ್ರಹ್ಮಣ್ಯ ಕುಣಿತ ಭಜನಾ ತಂಡದ ಪ್ರಮುಖರು ಬರಬೇಕು. ಶ್ರೀಯುತ ಗಣಪತಿ ಬಲ್ಯಾಯ್ ಅವರು ನಮ್ಮ ಜೊತೆ ಇದ್ದಾರೆ. ಬಹಳ ಉತ್ತಮ ಪ್ರದರ್ಶನವನ್ನ ಮಕ್ಕಳು ನೀಡಿದ್ದೀರಿ. ನಿಮಗೆ ಇನ್ನಷ್ಟು ದೇವರು ಅನುಗ್ರಹಿಸಲಿ ಅನ್ನುವಂಥ ಆಶಯದೊಂದಿಗೆ ನೆನಪಿನ ಕಾಣಿಕೆ, ಶಾಲಿನ ಗೌರವ ಹಾಗೂ ಅಭಿನಂದನಾ ಪತ್ರವನ್ನು ನೀಡಿ ಗೌರವಿಸ್ತಾ ಇದ್ದೇವೆ. ಧನ್ಯವಾದಗಳು. ಎಲ್ಲ ಭಜನಾ ತಂಡಗಳು ಹೋಗಿ ಭಜನಾ ಮಂದಿರದಲ್ಲಿ ತಮ್ಮ ಭೋಜನವನ್ನ ಸ್ವೀಕಾರ ಮಾಡಬೇಕು, ಅನ್ನ ಪ್ರಸಾದವನ್ನ ಸ್ವೀಕಾರ ಮಾಡಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಅಲ್ಲಿಗೆ ಮತ್ತೆ ನಾವು ಬರುವವರಿದ್ದೇವೆ.
ಶ್ರೀ ನಾಗಪಂಚಶ್ರೀ ಕುಣಿತ ಭಜನಾ ತಂಡ ವಿದ್ಯಾಪುರ, ಪದ್ಮಾವತಿ ಅವರು ದಯವಿಟ್ಟು. ಕಾರ್ಯದರ್ಶಿಯವರಾದಂಥ ಪ್ರಧಾನ ಕಾರ್ಯದರ್ಶಿಗಳು ಜಯಂತ ಉರ್ಲಾಂಡಿ ಅವರು ನೆನಪಿನ ಕಾಣಿಕೆಯನ್ನಿತ್ತು ಗೌರವಿಸಬೇಕು, ಶಾಲಿನ ಗೌರವವನ್ನು ನೀಡಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಈ ಕಡೆ ಬನ್ನಿ, ಅದು ಅಲ್ಲಿ. ಕೋಶಾಧಿಕಾರಿಯಾದಂಥ ತಾರನಾಥ್ ಅವರು ನೆನಪಿನ ಕಾಣಿಕೆಯನ್ನು ನೀಡಬೇಕು. ಧನ್ಯವಾದಗಳು. ಸಿದ್ಧಿವಿನಾಯಕ ಕುಣಿತ ಭಜನಾ ತಂಡ ಬೆಟ್ಟಂಪಾಡಿ, ಸಿದ್ಧಿವಿನಾಯಕ ಕುಣಿತ ಭಜನಾ ತಂಡ ಬೆಟ್ಟಂಪಾಡಿ. ಶ್ರೀಯುತ ಹರೀಶ್ ಅವರು ಹಾಗೂ ಭಜನಾ ತಂಡಗಳು ಕುಣಿತ ಭಜನೆಯನ್ನು ಸಮರ್ಪಣೆ ಮಾಡಿದ್ದಾರೆ. ಶ್ರೀಯುತ ಯಶವಂತ ಆಚಾರ್ಯರವರು ಶಾಲು ಹಾಕಿ ಶ್ರೀಯುತ ಹರೀಶ್ ಅವರಿಗೆ ಶಾಲು ಹಾಕಿ ಗೌರವವನ್ನು ಸಲ್ಲಿಸಬೇಕು. ಶ್ರೀಯುತ ದಯಾನಂದ್ ಅವರು ನೆನಪಿನ ಕಾಣಿಕೆಯನ್ನು, ಉಪಾಧ್ಯಕ್ಷರಾದಂಥ ಶ್ರೀಯುತ ದಯಾನಂದ್ ಅವರು ನೆನಪಿನ ಕಾಣಿಕೆಯನ್ನಿತ್ತು ಗೌರವಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಧನ್ಯವಾದಗಳು. ಶ್ರೀ ಶನೀಶ್ವರ ಕುಣಿತ ಭಜನಾ ತಂಡ ಧನ್ಯವಾದ. ಶ್ರೀ ಶನೀಶ್ವರ ಕುಣಿತ ಭಜನಾ ತಂಡ ಬನ್ನೂರಲ್ಲ, ಬನ್ನೂರು. ಶ್ರೀ ಶನೀಶ್ವರ ಕುಣಿತ ಭಜನಾ ತಂಡ ಬನ್ನೂರು. ಶಬರಿ. ಓಕೆ, ಧನ್ಯವಾದಗಳು. ಶನೀಶ್ವರ ಟಿಕ್ ಮಂತೊನ್ನೆ ಮಕ್ಕಳಿಗೆ ಎತ್ತವರು. ಶ್ರೀರಾಮ ಭಜನಾ ಮಂದಿರ ಭಜನಾ ಕುಣಿತ ಭಜನಾ ತಂಡ ಆನಡ್ಕ, ಶ್ರೀಯುತ ಯಜ್ಞೇಶ್ ಅವರು ಕೊನೆಯ ತನಕವೂ ಅದ್ಭುತವಾದಂತಹ ಪ್ರದರ್ಶನವನ್ನು ನೀಡಿದಂತಹ ಕುಣಿತ ಭಜನಾ ತಂಡ ಆನಡ್ಕ. ಶ್ರೀಯುತ ಯಜ್ಞೇಶ್ ಅವರಿಗೆ ತಂಡದ ತರಬೇತುದಾರರು ಶ್ರೀಯುತ ಯಜ್ಞೇಶ್ ಅವರು, ಕಾರ್ತಿಕ್ ಅವರಿಗೆ ಅಭಿನಂದನೆಗಳು. ಅದೇ ರೀತಿ ಭಾಗವಹಿಸಿರುವಂತಹ ಎಲ್ಲ ಪುಟಾಣಿ ಮಕ್ಕಳಿಗೆ ಅಭಿನಂದನೆಗಳು. ನಿಮಗೆ ನೆನಪಿನ ಕಾಣಿಕೆ ಅಭಿನಂದನಾ ಪತ್ರವನ್ನು ನೀಡಿ ಗೌರವಿಸ್ತಾ ಇದ್ದೇವೆ. ನೀವೆಲ್ಲರೂ ಹೋಗಿ ಅನ್ನಪ್ರಸಾದವನ್ನು ಸ್ವೀಕಾರ ಮಾಡಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಶ್ರೀರಾಮ ಭಜನಾ ಮಂದಿರ ಭಜನಾ ಮಂಡಳಿ ಬಂಗಾರಡ್ಕ, ಶ್ರೀರಾಮ ಕುಣಿತ ಭಜನಾ ಮಂಡಳಿ ಬಂಗಾರಡ್ಕ, ಅದರ ಪ್ರಮುಖರಾದಂತಹ ಅಖಿಲೇಶ್. ಶ್ರೀ ಸುಬ್ರಹ್ಮಣ್ಯೇಶ್ವರ ಕುಣಿತ ಭಜನಾ ತಂಡ ಸರ್ವೆ. ಶ್ರೀಯುತ ಸದಾನಂದ ಆಚಾರ್ಯ ಕಾಣಿಯೂರು ಇವರಲ್ಲಿ ತರಬೇತಿಗೊಂಡಂತಹ ಮಕ್ಕಳು. ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸಿ ಶಾಲು ಹಾಕಿ ನೆನಪಿನ ಕಾಣಿಕೆಯನ್ನು ಇತ್ತು ಗೌರವಿಸ್ತಾ ಇದ್ದೇವೆ. ಅದೇ ರೀತಿ
ಅಭಿನಂದನಾ ಪತ್ರವನ್ನು ನೀಡಿ ಗೌರವಿಸ್ತಾ ಇದ್ದೇವೆ. ಶ್ರೀ ಕಾಶಿ ಮಕ್ಕಳ ಪುಣ್ಯಿತ ಭಜನಾ ತಂಡ ವಿಟ್ಲದವರಿದ್ದರೆ ಬರಬೇಕು. ಎಲ್ಲ ಕುಣಿತ ಭಜನಾ ತಂಡಕ್ಕೆ ಧನ್ಯವಾದಗಳು. ಅದೇ ರೀತಿ ಇವತ್ತು ಈ 90ನೇ ವರ್ಷದ ವೈಭವದ ಶೋಭಾಯಾತ್ರೆಯನ್ನು ಬಹಳ ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ನಡೆಸಿಕೊಟ್ಟಂತಹ ಮಂಗಳೂರಿನ ಯುವ ತರುಣರು ನಮ್ಮ ಜೊತೆ ಇದ್ದಾರೆ. ಅವರ ಪ್ರಮುಖರಾದಂತಹ ಗೌತಮ್, ಒಂದ್ಸಲ ಎಲ್ಲ ತರುಣರು ನಮ್ಮ ಜೊತೆ ಬರಬೇಕಿಲ್ಲಿ. ನಿಮ್ಮ ಒಂದು ಸಹಕಾರದಿಂದ ಬಹಳ ಅದ್ಭುತವಾಗಿ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಶ್ರೀಯುತ ಗೌತಮ್ ಅವರಿಗೆ, ನಿಮ್ಮ ತಂಡದ ಪರವಾಗಿ ಗೌತಮ್ ಅವರಿಗೆ ನಾವು ಕೃತಜ್ಞತೆಗಳನ್ನು ಅಭಿನಂದನೆಗಳು ಸಲ್ಲಿಸಿ ಗೌರವಾರ್ಪಣೆಯನ್ನು ಮಾಡ್ತಾ ಇದ್ದೇವೆ. ಅನೇಕ ಯಶಸ್ವಿ ಕಾರ್ಯಕ್ರಮದಲ್ಲಿ ಜಿಲ್ಲೆಯಲ್ಲಿ ಓಡಾಡ್ತಾ ಎಲ್ಲ ಯಶಸ್ವಿ ಕಾರ್ಯಕ್ರಮದಲ್ಲಿ ಅದಕ್ಕೆ ಸ್ವಯಂ ಸೇವಕರನ್ನ ಒದಗಿಸಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತ ಒಂದು ತಂಡ ಮಂಗಳೂರಿನಲ್ಲಿದೆ. ಇವತ್ತು ಇಲ್ಲಿಗೆ ಆಗಮಿಸಿ ಬಹಳ ವ್ಯವಸ್ಥಿತವಾಗಿ ಈ ಕಾರ್ಯಕ್ರಮವನ್ನ ತಾವು ನೆರವೇರಿಸಿಕೊಟ್ಟಿದ್ದೀರಿ. ನಿಮಗೆ ಎಲ್ಲರಿಗೂ ಕೂಡ ಕೃತಜ್ಞತೆಗಳನ್ನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಿಮ್ಮ ತಂಡದ ಪ್ರಮುಖರಾದಂತಹ ಗೌತಮ್ ಅವರಿಗೆ ನಮ್ಮ ನೆನಪಿನ ಕಾಣಿಕೆಯನ್ನು ಇತ್ತು ಶಾಲು ಹಾಕಿ ನಾವು ಗೌರವಿಸ್ತಾ ಇದ್ದೇವೆ. ಧನ್ಯವಾದಗಳು. ಒಂದೇ ಮಾತಿನಲ್ಲಿ ಭಾಗವಹಿಸಿರುವಂತಹ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಇದನ್ನ ನೇರ ಪ್ರಸಾರ ಮಾಡಿದಂತಹ ಸುದ್ದಿ ಟಿವಿ ನಮ್ಮ ಜೊತೆ ಇದೆ. ತಾವು ಶಾರದಾ ಮಾತೆಯ ಪ್ರಸಾದವನ್ನ ಸ್ವೀಕಾರ ಮಾಡಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಅಧ್ಯಕ್ಷರು ಹಾಗೂ ಗೌರವ ಅಧ್ಯಕ್ಷರು ಸುದ್ದಿ ಚಾನೆಲ್ ಅವರಿಗೆ ಪ್ರಸಾದವನ್ನ ನೀಡಿ ಗೌರವಿಸಬೇಕು. ತಾಯಿ ಶಾರದೆಯ ಅನುಗ್ರಹದಿಂದ ಇನ್ನಷ್ಟು ನೇರ ಪ್ರಸಾರದ ಮುಖಾಂತರ ತಾಯಿ ಶಾರದೆಯ ಈ ವೈಭವವನ್ನ ಜಗತ್ತಿಗೆ ಪಸರಿಸಿದಂತಹ ಸುದ್ದಿ ಅವರಿಗೆ ಈ ಸಂದರ್ಭದಲ್ಲಿ ಶ್ರೀ ಶಾರದಾ ಭಜನಾ ಮಂದಿರ ಪುತ್ತೂರು ಇದರ ಪರವಾಗಿ ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. 9 ನವರಾತ್ರಿಗಳಲ್ಲಿ ನಡೆದಂತಹ ಎಲ್ಲ ಕಾರ್ಯಕ್ರಮಗಳನ್ನು ಸುದ್ದಿ ನಿರಂತರವಾಗಿ ಬಿತ್ತರಿಸಿದೆ. ಅದರ ಜೊತೆಗೆ ಇವತ್ತು ನಡೆದಂತಹ ಈ ವೈಭವದ ಶೋಭಾಯಾತ್ರೆಯನ್ನ ನೇರ ಪ್ರಸಾರ ಮಾಡಿ ಇವತ್ತು ಜಗತ್ತಿಗೆ ಬಿತ್ತರಿಸಿದೆ. ಸುದ್ದಿಯ ಪ್ರಮುಖರು ದಯವಿಟ್ಟು ಬರಬೇಕು. ನೀವು ಶ್ರೀಯುತ ಚಂದ್ರಕಾಂತ್ ಅವರು ನಮ್ಮ ಭಜನಾ ಮಂದಿರದಲ್ಲಿ ಸೇವಾಕರ್ತರಾಗಿ ಕೂಡ ಒಬ್ಬ ಇರುವವರು. ಒಂದ್ಸಲ ತಾವು ಬರಬೇಕು. ಚಂದ್ರಕಾಂತ್ ಅವರಿಗೆ ಶಾಲು ಹಾಕಿ ಅವರಿಗೆ ಗೌರವಾರ್ಪಣೆಯನ್ನು ಸಲ್ಲಿಸಬೇಕು. ನಿರಂತರವಾಗಿ ಚಂದ್ರಕಾಂತ್ ಅವರಿಗೆ ಅಧ್ಯಕ್ಷರಾದಂತಹ PG ಜಗನ್ನಿವಾಸ ರಾವ್ ಅವರು ಗೌರವವನ್ನು ನೀಡ್ತಾ ಇದ್ದಾರೆ. ಅದೇ ರೀತಿ ಒಂದು ಬಂದೋಬಸ್ತನ್ನು ನೀಡಿ ಈ ಕಾರ್ಯಕ್ರಮವ ಸುಸೂತ್ರವಾಗಿ ನಡೆಯುವುದಕ್ಕೆ ಪುತ್ತೂರಿನ ಪೊಲೀಸ್ ಇಲಾಖೆ ಕೂಡ ಕಾರಣ. ಪೊಲೀಸ್ ಇಲಾಖೆಯಿಂದ ತಾವು ನಮ್ಮ ಪ್ರಸಾದವನ್ನ ತಾಯಿ ಶಾರದೆಯ ಪ್ರಸಾದವನ್ನ ಸ್ವೀಕಾರ ಮಾಡಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಗಂಗಾಧರಣ್ಣ ASI ಗಂಗಾಧರ್ ಅವರು ದಯವಿಟ್ಟು ಬರಬೇಕು.
ನಗರ ಠಾಣೆಯ ಇನ್ಸ್ಪೆಕ್ಟರ್ ಜಾನ್ಸನ್ ಅವರು ಇದ್ದಾರೆ. ತಮ್ಮನ್ನ ಶಾರದಾ ದೇವಿಯ ಪ್ರಸಾದವನ್ನ ತಾವು ಸ್ವೀಕಾರ ಮಾಡಬೇಕು. ಅತ್ಯುತ್ತಮವಾದಂತಹ ಒಂದು ಬಂದೋಬಸ್ತನ್ನು ನೀಡಿ ಕಾರ್ಯಕ್ರಮವನ್ನು ಸುಸೂತ್ರವಾಗಿ ನಡೆಸೋದಕ್ಕೆ ತಾವು ಶ್ರಮಿಸಿದ್ದೀರಿ. ನಮ್ಮ ಪರವಾಗಿ ಇಡೀ ಪೊಲೀಸ್ ಇಲಾಖೆಗೆ ಸಲ್ಲುವಂತಹ ಪ್ರಸಾದ. ಕೆದಂಬಾಡಿ ಗುತ್ತು ರತ್ನಾಕರ್ ರೈಗಳು ನಮ್ಮ ಗೌರವದ ಶಾಲು ಹಾಕಿ ಜಾನ್ಸನ್ ಅವರಿಗೆ ಗೌರವದ ಶಾಲು ಹಾಕಿ ನೆನಪಿನ ಕಾಣಿಕೆ. ಕೆದಂಬಾಡಿ ಗುತ್ತು ಸೀತಾರಾಮ ರೈಗಳ ಸಹೋದರರಾದಂತಹ ರತ್ನಾಕರ್ ರೈಗಳಿಂದ ಪೊಲೀಸ್ ಇಲಾಖೆಗೆ ನಮ್ಮ ಈ ಶೋಭಾಯಾತ್ರೆಯ ವ್ಯವಸ್ಥೆಗಾಗಿ ಗೌರವ, ಧನ್ಯವಾದಗಳು. ಎಲ್ಲ ಬಂಧುಗಳಿಗೂ ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನ ಅರ್ಪಿಸಿ, ತಾಯಿ ಶಾರದೆ ಪರ್ಲಡ್ಕ ರಸ್ತೆಯಾಗಿ ದೇವಸ್ಥಾನದ ಎದುರು ಭಾಗಕ್ಕೆ ಇನ್ನು ಕೆಲವೇ ಕ್ಷಣಗಳಲ್ಲಿ ತಲುಪುವಂಥದ್ದನ್ನ ನಾವು ನೋಡ್ಲಿಕ್ಕಿದ್ದೇವೆ. ಅಲ್ಲಿ ತಾಯಿ ಶಾರದೆಯ ಜಲಸ್ತಂಭನ ಅತ್ಯಂತ ತಾಂತ್ರಿಕವಾದಂತಹ ವಿಧಾನದಲ್ಲಿ ನಡೀಲಿಕ್ಕಿದೆ. ಅದನ್ನು ನೋಡುವಂಥದ್ದೇ, ಕಣ್ತುಂಬಿಸಿಕೊಳ್ಳುವಂಥದ್ದೇ ಒಂದು ಸೌಭಾಗ್ಯ. ಅದಕ್ಕೋಸ್ಕರ ಎಲ್ಲ ಭಗವದ್ ಭಕ್ತರು ಅಲ್ಲಿಗೆ ಆಗಮಿಸಬೇಕು. ಕಲಾ ತಂಡಗಳು, ಸ್ವಯಂ ಸೇವಕರು ತಾವು ಅನ್ನಪ್ರಸಾದವನ್ನ ಮಂದಿರದಲ್ಲಿ ಸ್ವೀಕಾರ ಮಾಡಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ನಾವು ನೇರವಾಗಿ ಮಂದಿರಕ್ಕೆ ಬರ್ತಾ ಇದ್ದೇವೆ. ಜನ ಮಿತ್ತು ಜನ ಉಂಟು ಯಾರಡ ಹೋಗ್ತೀರಿ പോയി വന്നത് ಬ್ರೇಕ್ ಮತ್ತೆ ಹೊಚ್ಚಿವಲ್ಲ ಯಾರ್ದ ಕೊಕ್ಕಡಿ ಯಾರನ್ನ ಬರುತ್ತೆ ಹನ್ನೆರಡುವರೆ
ಉಂಟಾರೆ ಬನ್ನಿ ಉಂಟಾರೆ ಬನ್ನಿ ಉಂಟಾರೆ ಬನ್ನಿ ಪೂಜೆ ಉಂಟು ಪೂಜೆ ಉಂಟು పోయింది పూజ ఉంటుంది అಲ್ಪ ಭಾರಿ ದೂರ పోయి ఉంటాడు పూజ ఉండు
ಪೂಜೆ ಆತು ಜೀವಲ್ಲಿ ಪೂಜೆ ಆತು ಜೀವಲ್ಲಿ
ये क्रॉस आಗಿದೆ
ರಾಪ ಬರ ಓಲ್ ದೇವ್ರು ಓಲ್ ಹಿಡ್ದಿರ್ತವೆ ಯಾವ್ದಾರೆ Dele con la tesi. Pay. ಎಲ್ಲ ಬನ್ನಿ ಸೀರಾ ಬಂದಿ
ಪೂಜೆ. ಅಣ್ಣ ಗೊತ್ತುಂಟಲ್ಲ ಗೊತ್ತುಂಟಲ್ಲ ಓಲಾ ಇದು
25 ಲಕ್ಷ. ಈಗ ಒಂದು ಬೋರ್ಡ್ ಹಾಕ್ಲಿಕ್ಕೆ ಹೇಳಿ ಅಲ್ಲಿ ಬೋರ್ಡ್ ಹಾಕಿ ಯಾರಿಗೆ ರಪ್ಪ ಬಿಚ್ಚಾಗ ಯಾರಿಗೆ ರಪ್ಪ ಬಿಚ್ಚಾಗ ಅಲ್ಲ ಅವರು ಮೇಲೆ ಅಲ್ಲ ಬಾಯ್ ನಮ್ಮ ಹೇಳ್ತಾರೆ ನೀವು ಮಾಡ್ತಿದ್ದೀರಿ ವೇದ రచనకి చెప్పుకున్నా నిద్రకి చెప్పుకున్నా
Kenapa? Agent tu orang dulu. Agent tu orang dulu. Tu kira agent lain. Agent tu orang dulu lain. Hah? Jadi visa tu. Ayo sarat nda, anda ayo sarat. Poi. Oye. Yaw.
ಯಾವ స్లో పోయి ఉంటలే
ఉంటారు మళ్ళీ డ్రైవర్ పనులు లేరు మూల యాప్ డ్రైవర్ పనులు లేరు మూల యాప్ kay
ಅಲ್ಲೇ ಪೋಣ ಇಂಚ ರೋಟು ಅಲ್ಲ ರೋಟ್ ಎಂಟಿದೆ ఇది కొత్త మండవా అయిపోయాను ಈ ಹೊರಗೆ ನಾಪಿಗೆ ಇಪ್ಪತ್ತೆ ಯಾವ ತೋಜಿ ಈ ಮೂಜಿ ಲೈವ್ ಬರ್ತಾ ಉಂಟು ಅಂಚ ಮೂಜಿ ಲೈವ್
చెప్పుడి జంగ ఓపెన్ ఉండేస్తే dalam tinggal di nomor tinara kita aja mbak ulah ini tidak jauh lagi motor lagi என்ன பைக்கில கீழ கீ பைக்கில கொடுத்தாங்க எனக்கு அர்ஜென்ட் டவுட் கண்டுபிடிச்சது இதுக்கு வரல பைக்கில கொடுத்தாங்க Ada? Dura? Dure? Iya pak. Ini ada di pak. Tidak ada ibu pun. Ibu bukan ada di mana? Macam mana ibu? Macam mana? jangan putunan. Ada cara kalau putunan. Mana ada? Untale. Dal do di itu baru dungun tale do di
Itu Japan bro. Oke, jauh. Ini kena. Buka bangga naik gua. Yang gua mah bukan ketinggal pada bangga.
ಎಲ್ಲ ಭಗವದ್ ಭಕ್ತರೇ, ಇದೀಗ ಶಾರದಾ ದೇವಿಯನ್ನ ಜಲಸ್ತಂಭನ ಮಾಡುವಂತಹ ಸಮಯದಲ್ಲಿ ನಾವಿದ್ದೇವೆ. ವಂದೇ ಮಾತರಂ ಗೀತೆ ಆದ ನಂತರ ಧ್ವಜಾವರೋಹಣ ಆಗ್ತದೆ. ಆ ಬಳಿಕ ಶಾರದಾ ಮಾತೆಯನ್ನ ನಾವು ಜಲಸ್ತಂಭನಗೊಳಿಸಲಿಕ್ಕಿದ್ದೇವೆ. ವಂದೇ ಮಾತರಂ ಗೀತೆಯನ್ನ ವೈಷ್ಣವಿ ಜೆ ರಾವ್ ಅವರು ನಡೆಸಿಕೊಡ್ಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ವಂದೇ ಮಾತರಂ, ವಂದೇ ಮಾತರಂ, ಸುಜಲಾಂ ಸುಫಲಾಂ ಮಲಯಜ ಶ್ರೀಫಲಾಂ ಸಸ್ಯಶ್ಯಾಮಲಾಂ ಮಾತರಂ, ವಂದೇ ಮಾತರಂ. ಶುಭ್ರಜೋತ್ಸ್ನಾಂ पुलकितयामिनी पुल्लकुसुमिता द्रुमदलशोभिनी सुहासिनी सुमधुरभाषिणी सुखदां वरदां मातरं, वन्दे मातरम्. कोटिकोटिकण्ठ कलकलनिनाद कराले कोटि कोटि भुजेन्द्रता कर करवाले अमला के नो माये दो बले बहुबलधारिणी नमामि तारिणी रिपुदलवारिणी मातरं, वन्दे. तुमि विद्या तुमि धर्मा तुमि हृदि तुमि मर्मा, त्वं हि प्राणा शरीरे बाहुते तुमि मा शक्ति, हृदये तुमि मा भक्ति. तोमारी प्रतिमा गणी मंदिरे मंदिरे, वन्दे मातरम्. त्वं हि दुर्गा दशप्रहरणधारिणी कमलां कमलदलविहारिणी वाणी विद्यादायिनी नमामि त्वां नमामि कमलाम् अमलामतुलां सुजलां सुफलां मातरं, वन्दे मातरम्. श्यामलां सरलां सुस्मितां भूषितां धरणीं धरणीं मातरं, वन्दे मातरं, वन्दे मातरं. भलो भारत माता की. ಧನ್ಯವಾದಗಳು. ಇದೀಗ ಧ್ವಜಾವರೋಹಣವನ್ನ ನಡೆಸಿಕೊಡಬೇಕು ಅಂತ ಗೌರವಾಧ್ಯಕ್ಷರು ಅಧ್ಯಕ್ಷರು ಹಾಗೂ ಡಾಕ್ಟರ್ ಸುರೇಶ್ ಪುತ್ರರನ್ನು ಕೂಡ ವಿನಂತಿಸ್ತಾ ಇದ್ದಾರೆ. ಧ್ವಜಾವರೋಹಣ ನೆರವೇರಿದೆ. ಇದೀಗ ವಿಶೇಷವಾಗಿ ವಿಶೇಷ ತಂತ್ರಜ್ಞಾನದ ಮೂಲಕ ಶಾರದಾ ದೇವಿಯನ್ನು ಜಲಸ್ತಂಭನಗೊಳಿಸ್ತಾ ಇದ್ದೇವೆ. ಪುತ್ತೂರಿನಲ್ಲಿ ಕಳೆದ ವರ್ಷ ಮೊದಲು ನಾವು ಈ ಒಂದು ಜಲಸ್ತಂಭನ ವಿಧಾನವನ್ನು ಬಳಸಿದ್ದೇವೆ. ಅತ್ಯಂತ ಯಶಸ್ವಿಯಾಗಿದೆ. ಶಾರದಾ ದೇವಿಯನ್ನು ವೈಭವದಿಂದ ಅತ್ಯಂತ ಸ್ವಲ್ಪವೇ ನೀರಿಗೆ ಇಳಿಯುವಂತಹ ಆ ಚಂದವನ್ನು ಕಣ್ತುಂಬಿಸಿಕೊಳ್ಳಬೇಕು. ನಾವೆಲ್ಲ ಆದಷ್ಟು ಬಾವಿಯಿಂದ ದೂರ ಸರಿಬೇಕು. ಸಾವಕಾಶವಾಗಿ ಶಾರದಾ ಮಾತೆಯನ್ನು
ಜಲಸ್ತಂಭನದ ಸ್ಥಳಕ್ಕೆ ಕೊಂಡೊಯ್ಯೋದಕ್ಕೆ ನಾವೆಲ್ಲರೂ ಸಹಕರಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ.
ಲೈಟಿಂಗಿನವರು ಕೆಳಗಿನ ಒಂದು ಉದ್ದ ಉಂಟು ವೈರ್ ಕೆಳಗೆ ಆ ಲೈಟ್ ಅದು ಗೊತ್ತಾಯ್ತಾ ಅದಲ್ಲ ಕಂಬದಲ್ಲಿ ಈಚೆಂದು ಕೊಡ್ಬೋದಂತ ಸ್ವಲ್ಪ ದಾರಿ ಬಿಟ್ಟಿದೆ ಎಷ್ಟು ಸ್ಕಿನ್ ನೋಡಿ ಬೇಡಿ
ಸ್ಟಾರ್ಟ್ ಆಗ್ತದೆ. ಇದು ವಾದ್ಯದಲ್ಲಿ ಎಂತ ಅಲ್ಲ ಎಂತ ಅಲ್ಲ ಅಂತ ಚಂದ ಗೊತ್ತಿಲ್ಲ ಅವರಿಗೆ ಗೊತ್ತಿಲ್ಲ ಕೇಳಿ ಯಾರು ಹೋದ್ರ ಭಜನೆ ಬರೋರು ಯಾರು ಕಟ್ಟಿಂಪ್ಲಾಯರ್ ಅಲ್ಲಿತ್ತಲ್ಲ ಗಾಡಿಯಲ್ಲಿ
ಹಾಯ್ ಸ್ನೇಹಿತರೆ, ನಮ್ಮ
ತೊಂಬತ್ತನೇ ವರ್ಷದ ನವರಾತ್ರಿ ಉತ್ಸವ ಪುತ್ತೂರು ಶಾರದೋತ್ಸವ ಹಾಗೂ ಶಾರದಾ ದೇವಿಯ ವೈಭವದ ಶೋಭಾಯಾತ್ರೆ ಸಂಪನ್ನಗೊಂಡು ಇದೀಗ ಶಾರದಾ ದೇವಿಯ ಜಲಸ್ತಂಭನ ಆಗಿದೆ. ಈ ಶೋಭಾಯಾತ್ರೆಯಲ್ಲಿ ಭಾಗವಹಿಸಿರುವಂತಹ ಎಲ್ಲ ಬಂಧುಗಳಿಗೆ, ಭಕ್ತಾದಿಗಳಿಗೆ ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ನನ್ನ ಆಯ್ಕೆ ಆಶೀರ್ವಾದ. 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 ಜನಸಾಮಾನ್ಯರ ನಂಬಿಕೆಯ ಪ್ರತಿಬಿಂಬ ಉಳಿತಾಯ ಯೋಜನೆಯೊಂದಿಗೆ ಅದೃಷ್ಟದ ಭರವಸೆ. ಹಿಂದೆ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಿ. Dr. M. V. Shetty Institutions, Mangaluru. Empowering dreams and achieving greatness since 1985. Dr. M. V. Shetty College prides its and dedicated staff. First private college. For an individual's holistic dynamic environment. Dr. M. V. Shetty Institutions. Contact 0824. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.